ನಮಸ್ಕಾರ. ಜನಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಜರುಗಿದ ಗಡ್ಡೆಗೆಣಸು ಮೇಳದ ಬಗ್ಗೆ ವರದಿ ಶಿವಶಂಕರ ಐಹೊಳೆ ಮತ್ತು ಜಗದೀಶ್ ಹುಣಕಲ್ ಅವರಿಂದ. ಮೂರ್ಸಾರ ಮಠದ ಆವರಣದಲ್ಲಿ ಆಯೋಜಿಸಿದ್ದ ಗಡ್ಡೆಗೆಣಸು ಮೇಳ ಉದ್ಘಾಟಿಸಿದ ಶಾಸಕ ಪ್ರಸಾದ್ ಅಭಯ್ ಅವರು ಮೇಳದಲ್ಲಿ ಪ್ರದರ್ಶಿಸಲಾದ ತರಹೇವಾರಿ ಗಡ್ಡೆಗೆಣಸುಗಳ ಬಗ್ಗೆ ಆಯೋಜಕರಿಂದ ಮಾಹಿತಿ ಪಡೆದರು ಹಾಗೂ ದುಡ್ಡಿನ ಆಸೆಗಾಗಿ ಆಹಾರ ಉತ್ಪನ್ನದಲ್ಲಿ ಕಲಬೆರಕೆ ಮಾಡುವ ಜಾಲ ವಿಸ್ತರಿಸಿಕೊಂಡಿದ್ದು ಅದನ್ನು ಮಟ್ಟ ಹಾಕುವಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಕಳಪೆ ಗುಣಮಟ್ಟದ ಆಹಾರ ಪೂರೈಕೆದಾರರ ವಿರುದ್ಧ ಜನಾಂದೋಲನ ಮಾಡುವುದು ನಮ್ಮ ಮುಂದೆ ಉಳಿದಿರುವುದು ದಾರಿ ಎಂದು ಶಾಸಕ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಭಯ ಹೇಳಿದರು. ಸಹಜ ಸಮೃದ್ಧ ಸಂಸ್ಥೆಯ ವತಿಯಿಂದ ಮೂರ್ಸಾರ ಮಠದ ಆವರಣದಲ್ಲಿ ಶನಿವಾರ ಆಯೋಜಿಸಿದ್ದ ಗಡ್ಡೆಗೆಣಸು ಮೇಳ ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಕಬಳಿಸಿ ಬೆಳೆ ತೆಗೆಯಲಾಗುತ್ತದೆ, ಹಾಲು ವಿಷಪೂರಿತಗೊಂಡಿದೆ, ಕಲುಷಿತ ಆಹಾರ ಹೆಚ್ಚಿದೆ, ವ್ಯಾಪಾರಸ್ಥರು ಮಾನವೀಯತೆ ಮರೆತು ವ್ಯವಹಾರ ನಡೆಸುತ್ತಿರುವುದು ಇದಕ್ಕೆಲ್ಲ ಕಾರಣ. ಇದರಿಂದ ಚಿಕ್ಕ ವಯಸ್ಸಿನವರು ಕ್ಯಾನ್ಸರ್, ಹೃದಯಾಘಾತಕ್ಕೆ ತುತ್ತಾಗುತ್ತಿದ್ದಾರೆ ಎಂದರು. ಗಡ್ಡೆಗೆಣಸು ಸೇವನೆ ಮಾಡುತ್ತಿದ್ದರಿಂದ ನಮ್ಮ ಪೂರ್ವಜರು ಜೀವಿತಾವಧಿಯಲ್ಲಿ ದೀರ್ಘಾಯುಷಿಯಾಗಿದ್ದರು. ಗಡ್ಡೆಗೆಣಸಿನ ಮಹತ್ವ ಇದರಿಂದಲೇ ಗೊತ್ತಾಗುತ್ತದೆ. ಇಂದಿನ ಜನಾಂಗ ಇದರಿಂದ ದೂರ ಆಗುತ್ತಿದ್ದಾರೆ. ಗಡ್ಡೆಗೆಣಸುಗಳ ಸೇವನೆ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕು ಎಂದರು. ಮೂರ್ಸಾರ ಮಠದ ಶ್ರೀ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ, ಮುಂದಿನ ಜನಾಂಗದ ಆರೋಗ್ಯದ ಹಿತದೃಷ್ಟಿಯಿಂದ ಇಂಥ ಮೇಳಗಳು ನಡೆಯಬೇಕು. ಸಮಾಜದ ಸಂರಕ್ಷಣೆಗಾಗಿ ಸಹಜ ಸಮೃದ್ಧ ಸಂಘಟನೆ ಕೆಲಸ ಮಾಡುತ್ತಿದೆ ಎಂದರು. ಸಹಜ ಸಮೃದ್ಧ ನಿರ್ದೇಶಕ ಜಿ ಕೃಷ್ಣಪ್ರಸಾದ್ ಮಾತನಾಡಿ, ಮನೆಯ ಆವರಣದ ಚಿಕ್ಕ ಜಾಗದಲ್ಲಿ ಗಡ್ಡೆಗೆಣಸು ಸುಲಭದಲ್ಲಿ ಬೆಳೆಯಬಹುದು. ಬರಗಾಲ, ಅತಿವೃಷ್ಟಿ ಪರಿಣಾಮ ಬೀರುವುದಿಲ್ಲ. ಗಡ್ಡೆಗೆಣಸಿನಲ್ಲಿ ರೋಗ ನಿರೋಧಕ ಶಕ್ತಿ ಅಧಿಕ. ಪ್ರತಿ ಮೇಳದಿಂದ ಮೇಳಕ್ಕೆ ವಹಿವಾಟು ಜಾಸ್ತಿ ಆಗುತ್ತಿದೆ ಎಂದು ತಿಳಿಸಿದರು. ರೋಟರಿ ಕ್ಲಬ್ ಆಫ್ ಹುಬ್ಳಿ ಅಧ್ಯಕ್ಷ ಬಾಪುಗೌಡ ಬಿರಾದಾರ್, ಕಾರ್ಯದರ್ಶಿ ಎ.ವಿ. ಸಂಕನೂರ್, ಅಖಿಲ ಭಾರತ ಗಡ್ಡೆಗೆಣಸು ಸಂಶೋಧನಾ ಯೋಜನೆ ಮುಖ್ಯಸ್ಥ ಡಾಕ್ಟರ್ ಇಮಾಮ್ ಜತ್, ಗಡ್ಡೆಗೆಣಸು ಬೆಳೆಗಾರರ ನಾಗರಾಜ್ ಹುಲ್ಗೂರ್, ಪ್ರಕಾಶ್ ಹಿರೇಮಠ್, ಈಶ್ವರಪ್ಪ ಅಂಗಡಿ ಮುಂತಾದವರಿದ್ದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾನು ಶಿವಶಂಕರ್ ಡಿ ಐಹೊಳಿ ಮತ್ತು ನನ್ನ ಜೊತೆ ಜಗದೀಶ್ ಹುಣಕಲ್ ಇದ್ದಾರೆ. ನಿಮಗೆಲ್ಲರಿಗೂ ಇವತ್ತು ಜನಕನ್ನಡ ಮಾಧ್ಯಮದ ವತಿಯಿಂದ ಒಂದು ವಿಶಿಷ್ಟವಾದ ಸ್ಥಳ ಕರ್ಕೊಂಡಿದ್ದೀವಿ. ನೀವು ನೋಡಬಹುದು ಮೂರ್ಸಾರ ಮಠ ಹುಬ್ಬಳ್ಳಿಯಲ್ಲಿ, ಮೂರ್ಸಾರ ಮಠ ಆವರಣದ ಹೈಸ್ಕೂಲ್ ಆವರಣದಲ್ಲಿದ್ದೀವಿ. ಇಲ್ಲಿ ಇವತ್ತು ಅಂದರೆ ಡಿಸೆಂಬರ್ 28, ನಾಳೆ 29 ಶನಿವಾರ ರವಿವಾರ ಗಡ್ಡೆಗೆಣಸು ಮೇಳ, ನೆಲದಾಳದ ಅಚ್ಚರಿ ಅಂತಕ್ಕಂಥ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಸಹಜ ಸಮೃದ್ಧ ಒಂದು NGO, ಸರ್ಕಾರೇತರ ಸಂಸ್ಥೆ ಮತ್ತು ರೋಟರಿ ಕ್ಲಬ್ ಇವರ ಜೊತೆಗೂಡಿಕೊಂಡು ಸಹಯೋಗದಲ್ಲಿ ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಸೊಪ್ಪಿನ ಮೇಳವನ್ನು ಕೂಡ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದರು. ಈಗ ಗೆಡ್ಡೆ ಗೆಣಸುಗಳ ವಿಶಿಷ್ಟವಾಗಿ ಅದರ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ ಸಹಜ ಸಮೃದ್ಧಿಯ ನಿರ್ದೇಶಕರನ್ನು ಭೇಟಿ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಪ್ರಸಾದ್ ಸರ್ ಅಂತ. ಸರ್, ತಮ್ಮ ಬಗ್ಗೆ ಒಂದು ಕಿರುಪರಿಚಯ. ನಾನು ಕೃಷ್ಣ ಪ್ರಸಾದ್ ಅಂತ, ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗ. ಇದು ಒಂದು ರೈತರ ಸಂಘಟನೆ ಹೌದು, ಒಂದು ಸರ್ಕಾರೇತರ ಸಂಸ್ಥೆ ಹೌದು. ಅದರ ನಿರ್ದೇಶಕ ನಾವು ಮತ್ತು ಈ ಮೇಳದ ಆಯೋಜಕ ಕೂಡ. ಸರ್, ಇದು ಗೆಡ್ಡೆ ಗೆಣಸು ಮೇಳ, ಈ ಒಂದು ಮೇಳದ ವಿಶಿಷ್ಟತೆ ಏನು ಮತ್ತು ಇದು ಯಾರಿಗಾಗಿ, ಯಾರಿಂದ? ಈ ಗೆಡ್ಡೆಗೆಣಸು ಮೇಳ ಎಲ್ಲರಿಗಾಗಿ. ಯಾಕೆಂದ್ರೆ ಮನುಷ್ಯನ ಮೂಲ ಆಹಾರ ಕಂದಮೂಲ. ಅವನು ಮಾಂಸಾಹಾರದಿಂದ ಅವನು ಈ ಶಾಕಾಹಾರಿಯಾದ ಕಾಲದಿಂದಲೂ ಕೂಡ ಈ ಗೆಡ್ಡೆಗೆಣಸುಗಳು ಮೂಲ ಆಹಾರ. ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಇದನ್ನು ತಿಂದು ಬದುಕಿದಂತೆ ಕೇಳಿದ್ದೀವಿ. ಮತ್ತು ಪಂಪ ಅವರು ಬರೀತಾರೆ, ಈ ಎಲ್ಲ ಈ ಕಂದಮೂಲ ಫಲಂಗಳಂ ಅಂತ ಪಂಪನ ಕಾವ್ಯದಲ್ಲೆಲ್ಲ ಬರುತ್ತೆ. ಆದ ರೀತಿ ಇದಕ್ಕೆ ಕಂದಮೂಲಗಳಿಗೆ ತುಂಬಾ ಇತಿಹಾಸ ಇದೆ. ಆದ್ರೆ ಈಗಿನ ಈ ಕಾಲಘಟ್ಟದಲ್ಲಿ ಕೇಳಿಲ್ಲ ನಾವು. ಹೌದು. ಏನೋ ನಮಗೆ ಕ್ಯಾರೆಟ್ ಗೊತ್ತು, ಬೀಟ್ರೂಟ್ ಗೊತ್ತು, ಒಂದಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಗೊತ್ತು. ಹಾಗಾದ್ರೆ ನೀಲಿಕಾಚಲ್ಲಿದೆ, ಬಳ್ಳಿ ಆಲೂಗೆಡ್ಡೆ ಇದೆ, ಇನ್ಯಾವುದೋ ಕೆಸುವಿನ ಜಾತಿ ಇದೆ, ಮರಗೆಣಸು, ಸಿಹಿಗೆಣಸು, ಇದೆಲ್ಲ ಗೊತ್ತೇ ಇಲ್ಲ ಈಗಿನ ಜನಾಂಗಕ್ಕೆ. ಆದ್ರೆ ಇದು ನಿಜವಾದ ಪೋಷಕಾಂಶಗಳ ಕಣಜ. ವಿಶೇಷವಾಗಿ ಇದೆಲ್ಲ ನೈಸರ್ಗಿಕ ಆಹಾರ. ಇದಕ್ಕೆ ನೀವು ತುಂಬಾ ಕಷ್ಟ ಬೀಳಬೇಕಿಲ್ಲ. ಅದ್ರ ಪಾಡ್ಗೆ ಅದು ನೀವು ನೆಟ್ರೆ ಬರುತ್ತೆ, ಯಾವುದೋ ಮರಕ್ಕೆ ಹಬ್ಕೊಳ್ಳುತ್ತೆ, ಇಲ್ಲ ನೆಲದಲ್ಲಿ ಹರಡ್ಕೊಳ್ಳುತ್ತೆ. ನೀವು ಶೂನ್ಯ ಮಾಸ, ಇದೇ ಡಿಸೆಂಬರ್, ಈಗ ಎಲ್ಲ ಚಳಿಗಾಲ ಶುರುವಾದಾಗ ಒಣಗೋಗುತ್ತೆ, ಮತ್ತೆ ಮುಂಗಾರಲ್ಲಿ ಎದ್ದು ಬರುತ್ತೆ. ಹಾಗಾಗಿ ಮಳೆ ಜಾಸ್ತಿ ಆಗಲಿ, ಮಳೆ ಕಮ್ಮಿ ಆಗಲಿ, ಈ ಕಂದಮೂಲಗಳು ರೈತನ ಕೈ ಹಿಡಿತವೆ.
ಹಾಗಾಗಿ ರೈತನ ಕೈ ಹಿಡಿತವೆ ಅಂದ್ರೆ ಅವ್ರಿಗೆ ಆದಾಯ ತರ್ತವೆ, ಗ್ರಾಹಕರ ಆರೋಗ್ಯ ಹೆಚ್ಚು ಮಾಡುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದ ಗ್ರಾಹಕರಿಗೆ ಈ ಕಂದಮೂಲಗಳ ಬಗ್ಗೆ ಒಂದು ಅರಿವು ಕೊಡಬೇಕು. ಯಾಕಂದ್ರೆ ಬಹಳಷ್ಟು ಅರೆಮಲೆನಾಡಿದೆ. ಹೌದು, ಸುತ್ತಮುತ್ತಲು ನಮ್ಮಲ್ಲಿ ಖಾನಾಪುರ ಇರ್ಬೋದು, ಅಳ್ನಾವರು, ಈ ಹಾವೇರಿ, ಶಿಗ್ಗಾಂವ ಈ ಭಾಗ ಎಲ್ಲ ಕೂಡ, ಆನಗಲ್ಲು ಇದೆಲ್ಲ ಕೂಡ ನಮ್ಮ ಹಾವೇರಿ, ಬೆಳಗಾವಿ, ಧಾರವಾಡ ಇದೆಲ್ಲ ಅರೆಮಲೆನಾಡು. ಇಲ್ಲಿ ಬಹಳಷ್ಟು ಎಲ್ಲ ಗೆಡ್ಡೆ ಗೆಣಸುಗಳನ್ನ ಬೆಳೀಬಹುದು. ಮತ್ತು ಬಯಲುಸೀಮೆನಲ್ಲಿ ಆಗದೇ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ, ಅದು ಕೂಡ ಸುಳ್ಳು. ಸುಮಾರು ಗೆಡ್ಡೆಗಳನ್ನ ಈಗ ಬಳ್ಳಿವಾಲೆ ಗೆಡ್ಡೆ ಬೆಳಿಬಹುದು, ಮತ್ತು ಕೆಲವು ಈ ಶುಂಠಿ ಜಾತಿ ಗೆಡ್ಡೆಗಳನ್ನ ಬೆಳಿಬಹುದು. ಇಂಥ ತುಂಬಾ ಗೆಡ್ಡೆಗಳಿದೆ, ಅವೆಲ್ಲ ಇಲ್ಲಿ ಲಭ್ಯವಿವೆ. ಅದು ಇಲ್ಲಿ ಲಭ್ಯ ಇದೆ, ಮಾರಾಟಕ್ಕೆ ಬೀಜಗಳು ಕೂಡ ಸಿಗುತ್ತೆ. ಆ ನಿಟ್ಟಿನಿಂದ ನಾವು ಈ 2 ದಿನಗಳ ಗೆಡ್ಡೆ ಗೆಣಸು ಮೇಳವನ್ನು ಆಯೋಜಿಸಿದ್ದೇವೆ. ಇದು ಯಾವುದಾದ್ರೂ ಒಂದು ಸ್ಟಾಲ್ಗಳ ಬಗ್ಗೆ ಹೇಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇದೇ ಇದ್ರ ಬೀಜ ಇದು. ಈಗ ನೀವು ನೋಡೋದಾದ್ರೆ ಇನ್ನೊಂದೇನು ಅಂದ್ರೆ ನೀವು ಇಲ್ಲಿ ನೋಡಿ, ಇವು ಕೂಡ ಇದನ್ನೇ ಪರ್ಪಲ್ ಯಾಮ್ ಅಂತ ಹೇಳೋದು. ಓಕೆ, ನೋಡಿ ಪರ್ಪಲ್ ಕಲರ್ ಇದೆ. ಓಹೋ, ಇದು ಗಾಢವಾದ ಕಲರ್ ಬರುತ್ತೆ, ಪರ್ಪಲ್ ಯಾಮ್ ಇದು. ಎಷ್ಟು ಹಸಿನೂ ಇದೆ ನೋಡಿ. ಹೌದು, ಇದು ನೀವು ಎಷ್ಟು ತಿಂಗಳು ಬೇಕಾದ್ರೂ ನೀವು ಹಂಗೆ ಇಡ್ಬೋದು. 3-4 ತಿಂಗಳು ಇಡ್ಬೋದು. ನೆಲದಲ್ಲಿ ವರ್ಷಾನ್ಗಟ್ಲೆ ಇಡ್ಬೋದು. ಅದೊಂದು ನೀವು 5 ವರ್ಷ 10 ವರ್ಷಾನ್ಗಟ್ಲೆ ಇಡ್ಬೋದು. ಹಾಗಾಗಿ ಇದು ಈ ಬರಗಾಲದ ವೈಪರೀತ್ಯವನ್ನು ತಡೆಯುವ ಶಕ್ತಿ ಇವತ್ತಿರ. ಯಾವುದೇ ಶೀತಲೀಕರಣ, ಫ್ರಿಡ್ಜ್ ಏನೂ ಬೇಕಿಲ್ಲ. ಇದೆಲ್ಲ ಪ್ರಾಕೃತಿಕವಾಗಿಯೇ ಕಾಯ್ಕೊಳ್ಬಹುದು. ಹೌದು, 1 ತಿಂಗಳು. ಇದು ಮರಗೆಣಸು ನಮ್ಗೆಲ್ಲ ಗೊತ್ತಿರೋ ಅಂತದ್ದು. ಮರಗೆಣಸು ಬಗ್ಗೆ ಎಲ್ಲ ನಮಗೆ ಗೊತ್ತೇ ಗೊತ್ತು. ಹೌದು, ಸಾಧುದಾನ ಇವೆಲ್ಲ ಏನೇನು ಮಾಡ್ತಾರೆ. ಬಟ್ ಇದು ಕೂಡ ನಮ್ಮ ಬಯಲುಸೀಮೆನಲ್ಲಿ ಸುಲಭವಾಗಿ ಬೆಳೆಯಕ್ಕೆ ಸಾಧ್ಯ ಇದೆ. ಇದು ನಾವಾಗಲೇ ಹೇಳಿವಲ್ಲ, ಇದು ಪರ್ಪಲ್ ಯಾಮ್ನ ಇನ್ನೊಂದು ಜಾತಿ. ಇದು ಇವೆಲ್ಲ ಕೂಡ ಪರ್ಪಲ್. ಹೌದು, ಗಾಢವಾಗಿ ಕಾಣುತ್ತೆ ಕಲರು. ಹೌದು, ಆ ತರದ್ದು. ದ್ರವಾಂಶ ಎಷ್ಟಿದೆ ನೋಡಿ. ಈಗೆಲ್ಲ ಇದು ಇನ್ನೊಂದು ಅದರಲ್ಲೇ ಬಿಳಿ ಬರುತ್ತೆ. ಇವೆಲ್ಲ ಬೇರೆ ಬೇರೆ ತುಂಬಾ ಜಾತಿಗಳಿದೆ. ಮತ್ತು ಇದು ಬದಲಾಗುತ್ತೆ. ಖಾನಾಪುರ ಕಾಡ್ಗೆ ಹೋದ್ರೆ ಒಂಥರ ಆಗುತ್ತೆ, ಜೊಯ್ಡಾ ಕಾಡಲ್ಲಿ ಒಂಥರ ಆಗುತ್ತೆ, ಮಣ್ಣಿನ ಗುಣಕ್ಕೆ ತಕ್ಕಾಗಿ ಆಗುತ್ತೆ. ಬಟ್ ಮೂಲ ಇದೆ. ಪರ್ಪಲ್ ಯಾಮನ್ನ ಪರ್ಪಲ್ ಕಲರ್ ಇರುತ್ತೆ, ವೈಟ್ ಯಾಮನ್ನ ಬಿಳಿ ಕಲರ್ ಇರುತ್ತೆ. ಹಾಗೆ ಬಟ್ ಮಾರುಕಟ್ಟೆ ದೃಷ್ಟಿಯಿಂದ ಪರ್ಪಲ್ ಯಾಮಕ್ಕೆ ತುಂಬಾ ಅವಕಾಶ ಇದೆ. ಯಾಕೆಂದ್ರೆ ನೀವು ಐಸ್ ಕ್ರೀಮ್ಗೆ ಹಾಕಿರೋ ಪರ್ಪಲ್ ಐಸ್ ಕ್ರೀಮ್, ಅನ್ನಕ್ಕೆ ಹಾಕಿರೋ ಪರ್ಪಲ್ ಅನ್ನ, ನೀರ್ಗೆ ಹಾಕಿರೋ ಪರ್ಪಲ್ ವಾಟರ್, ಇಡ್ಲಿಗೆ ಹಾಕಿರೋ ಅಲ್ಲ ನ್ಯಾಚುರಲ್. ಇಡ್ಲಿ ನೋಡ್ಬಿಟ್ರೆ ನೀವು ಇಡೀ ನೇರಳೆ ಕಲರ್ ಇಡ್ಲಿ ಆಗಿರುತ್ತೆ. ಮಕ್ಕಳಿಗೆ ಈ ತರದೆಲ್ಲ ಬೇಯಿಸಿ ತಿಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ರುಚಿ ಇಲ್ಲ ಇವಕ್ಕೆ. ಆದರೆ ಇಡ್ಲಿಗೆ ಬಣ್ಣ ಆಸಕ್ತಿ. ಅಂದ್ರೆ ಈ ತರದ ಈ ಕಾಲಕ್ಕೆ ಹೊಂದಂತ ಆಹಾರ ಪದ್ಧತಿಗಳ ಮೂಲಕ ನಾವು ತಗೊಂಡು ಹೋಗ್ಬೇಕು. ಈಗ ಫುಡ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಕೂಡ ಸಾಕಷ್ಟು ಅವಕಾಶ. ಹೌದು, ಇದ್ರ ಮುಖಾಂತರ ಇದೆಲ್ಲ ಈಗ ಈ ಮರಗೆಣಸು ಇದೆಲ್ಲ ಏನಿದೆ ಇದೆಲ್ಲ ಕೂಡ ತುಂಬಾ ಮರಗೆಣಸು ಕಡ್ಡಿ ಇದು. ಇದೆಲ್ಲ ಪ್ರಯತ್ನಗಳು, ಪ್ರಯೋಗಗಳು ನಡಿಬೇಕು. ಉದಾಹರಣೆಗೆ ನಾವು ವೈಟ್ ಯಾಮ್ ಅಂತ ಹೇಳಿವಲ್ಲ, ನೀವು ಒಂದು ಗೆಡ್ಡೆ ಹಾಕಿದ್ರೆ 50 kg, 30 kg, 60 kg ಇರುತ್ತೆ. ನೀವು ಬರೀ 50 ರೂಪಾಯಿ ಸಿಕ್ಕಿದ್ರು ಕೂಡ ಎಷ್ಟು ಬೆಲೆ ಆಯಿತು. ಮತ್ತು ಸ್ಟಾರ್ಚ್ ಈಗ ನಾವು ಮುಸ್ಕಿನ ಜೋಳ ಇದೆಲ್ಲ ಬೆಳೆಸ್ತಾ ಇದ್ದೀವಿ. ಅದಕ್ಕೆ ಪರ್ಯಾಯವಾಗಿ ಇದ್ರ ಸ್ಟಾರ್ಚ್ ಅನ್ನು ಮಾಡಲಿಕ್ಕೆ ಅವಕಾಶ ಇದೆ. ಪ್ರಯೋಗಗಳಾಗಬೇಕು. ಅದಾಯಿತು ಅಂದರೆ ಅದು ದೊಡ್ಡ ಇಂಡಸ್ಟ್ರಿಗೆ ತುಂಬ ಸ್ಟಾಕ್ ಇದೆ. ಇಲ್ಲಿಂದ ಸ್ಟಾರ್ಚ್ ಮಾಡುವುದು ಇದೆಲ್ಲ ಪಿಷ್ಟ. ಸಹೋದ್ಯೋಗಿ ಹೇಳ್ತಾ ಇದ್ರು, ಇಲ್ಲೂ ಕೂಡ ಸಾಕಷ್ಟು ಮೆಮೊರಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಹೌದು, ಇದು ಬಳಕೆ ಮಾಡ್ತಾ ಇದ್ದಾರೆ. ತುಂಬ ಹೋಗ್ಬೇಕು, ಅವಕಾಶಗಳಿದೆ ಸಾಕಷ್ಟು. ಹೌದು, ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜ್ಗಳು ಇರೋದ್ರಿಂದ, ನಿಜ, ಮತ್ತೆ ಇಂಡಸ್ಟ್ರಿಗಳು ಇರೋದ್ರಿಂದ. ಅದೇ ರೀತಿ ನೀವು ನೋಡಿರಿ ಅಂದ್ರೆ ಈಗ ಮಾವಿನ ಶುಂಠಿ, ಇದು ಮಾವಿನ ಶುಂಠಿ, ಹಸಿ ಶುಂಠಿ ಅಂತ ಮಾಮೂಲಿ ನಾವು ಅದು ಒಂದು ಸ್ವಲ್ಪ ತಗೊಳ್ಳಿ, ರುಚಿ ನೋಡಿ, ಅವ ಸ್ಮೆಲ್ ನೋಡಿ. ಓ ಅಲ್ವಾ, ಇದೇನಾದ್ರು ಈ ಮಾರ್ಕೆಟ್ ನಲ್ಲಿ ಸಿಗೋದು ಈ ತರ ಇದು ಇರಲ್ಲ. ಅದು ಶುಂಠಿ, ಇದು ಮಾವಿನ ಸೇವನೆ ಮಾಡಬಹುದಾ? ತಿನ್ನಿ, ಒಳ್ಳೆ ತೋತಾಪುರಿ ತಿಂದಂಗೆ ಆಗುತ್ತೆ. ಓ, ತೋತಾಪುರಿ ಇದೆ. ಅದೇ ಇವೆಲ್ಲ ಕೂಡ ನಾವು ನಗರವಾಸಿಗಳು ಕೂಡ ಒಂದು ಗ್ರೋ ಬ್ಯಾಗ್ ಇಟ್ಕೊಂಡೆ ಬೆಳಿಬೋದು. ತೋತಾಪುರಿ ಒಳ್ಳೆ ಚಟ್ನಿ ಮಾಡ್ಬೋದು, ಒಳ್ಳೆ ಚಟ್ನಿ ಮಾಡ್ಬೋದು. ಈ ಥರದ್ದು ಇನ್ನ ಎಷ್ಟೋ ಬೆಳಕಿಗೆ ಬರೋದು ಇಲ್ಲ, ನಗರವಾಸಿಗಳಿಗೆ ಗೊತ್ತೇ ಇಲ್ಲ ಇದು. ಹೌದು, ಅವರೇ ಮನೇಲಿ ಬೆಳ್ಕೋಬಹುದು, ಅದ್ರ ವಿಶೇಷತೆ ಆ ಥರ. ಇದೇ ರೀತಿ ನೀವು ಯಾವುದೇ ತಾಯಂದ್ರು ಅರಾರೂಟ್ ಪೌಡ್ರು ಅಂತ ಅದು ಎಲ್ಲಿ ಬೆಳೀತಾರೆ, ಹೆಂಗ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ತರ್ತಾರೆ ಮಾತ್ರ. ಅರಾರೂಟ್ ಪೌಡ್ರಿಂದ ಯಾವ ಮಗುನೂ ದೊಡ್ಡದಾಗಲ್ಲ. ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ.
ಈ ಆಪರೇಷನ್ ಆದವರು, ವಯೋವೃದ್ಧರಿಗೆ, ಆಮೇಲೆ ಒಂದು ಸ್ವಲ್ಪ ಈ ಥರದವ್ರಿಗೆಲ್ಲ ತುಂಬ ಸೂಕ್ಷ್ಮ ದೇಹ ಪ್ರಕೃತಿ ಇರೋರಿಗೆ ಭಾಳ ಮೃದು ಆಹಾರ ಬೇಕು, ಒಳ್ಳೆ ಜೀರ್ಣವಾದ ಬೇಕು. ಅದು ಬರೋದು ಈ RR ರೊಟ್ಟಿ, ಕೂವೆಗೆಡ್ಡೆ ಅಂತ. ಇದು ಬೆಳೆಯೋದು ಬಹಳ ಸ್ವಲ್ಪ. ಕಳೆಯನ್ನು ತುಳಿದು ಬೆಳೀತದೆ. ಯಾವ ತೋಟದಲ್ಲಾರು ಮಾಡಿ ಕಳೆ ತುಳಿದು ಹಾಕ್ಬಿಡುತ್ತೆ. ಬಟ್ ಏನಪ್ಪ ಅಂದ್ರೆ ಅದು ಪುಡಿ ಮಾಡೋದು ಬಹಳ ಕಷ್ಟ. ಇದನ್ನ ನೀವು ಮಿಕ್ಸಿಗೆ ಹಾಕಬೇಕು, ರಸ ತೆಗಿಬೇಕು, ಅದನ್ನೊಂದು ಒಂದು ಬಟ್ಟೆಯಲ್ಲಿ ಸೋರಿಸ್ಬೇಕು, ಅದೆಲ್ಲ ಕೆಳಗೋಗುತ್ತೆ. ಆಮೇಲೆ ಒಣಗಿಸ್ಬೇಕು, ಅವಾಗ ತೆಡಿವಾದ ಪೌಡ್ರು, ನೈಸ್ ಪೌಡ್ರು ಬರುತ್ತೆ. ಆದ್ರೆ 700 ರೂಪಾಯಿ ಒಂದು ಕೆಜಿ ಪರಿಶ್ರಮದ ಬೆಲೆ ನೋಡಿ. ಬೆಳೆಯೋದು ಅಂದ್ರೆ ಈ ಅರ್ಥ ಮಾಡ್ಕೋಬೇಕಾಗಿರೋದು, ಗೆಡ್ಡೆ ಗೆಣಸು ಬೆಳೆದ್ರೆ ಸಾಲದು, ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು, ಮಾರ್ಕೆಟ್ ಮಾಡಬೇಕು. ಆಗ ಅದಕ್ಕೆ ದುಪ್ಪಟ್ಟು ಬೆಲೆ ಸಿಗುತ್ತೆ. ಸುಮ್ಮನೆ ನಾಳೆ ಬೆಳೆದ್ಬಿಟ್ಟು ನನಗೆ ಯಾರು ಕೊಳ್ಳೋರಿಲ್ಲ ಅಂದ್ರೆ ಆಗಲ್ಲ. ಅದನ್ನು ಮೌಲ್ಯವರ್ಧನೆ ಮಾಡಿ ತರಬೇಕದು. ಅದು ಈ ಮೇಳದಲ್ಲಿ ನಾವು ಒಂದು ಸ್ವಲ್ಪ ಕಲಿಸ್ಕೊಡ್ತಾ ಇದ್ದೀವಿ. ತರಬೇತಿಗಳು ಸಂಸ್ಥೆ ಉದ್ದೇಶನೂ ಕೂಡ ನೋಡಿ. ಈಗ ಅಲ್ಲಿ ನಾವೇನು ನೋಡಿ, ಬಳ್ಳಿ ಆಲೂಗೆಡ್ಡೆ, ಇದು ಆಫ್ರಿಕಾ ದೇಶದ ಮೂಲ. ಅದ್ರಲ್ಲಿ ತುಂಬಾ ವೆರೈಟಿಗಳಿದೆ ನೋಡಿ. ಇದು ಆಫ್ರಿಕಾದ. ಹೌದು, ಇದೆಲ್ಲ ಬಳ್ಳಿ ಆಲೂಗೆಡ್ಡೆ. 200 ರೂಪಾಯಿ. ಇದು ಜಾಸ್ತಿ ಆಗ್ಬೇಕು. ನಾವು ಈಗ ಇದನ್ನ ಜಾಸ್ತಿ ಮಾಡಿದ್ರೆ ಆಕಾರ ಕಿಡ್ನಿ ತರ ಇರೋದ್ರಿಂದ ಇದಕ್ಕೆ ಕಿಡ್ನಿ ಆಲೂಗಡ್ಡೆ ಅಂತಾರ. ಹೌದು, ಬಳ್ಳಿ ಆಲೂಗೆಡ್ಡೆ ಇವೆಲ್ಲ ಬೇರೆ ಬೇರೆ ಕಪ್ಪು ಶುಂಠಿ, ಕಪ್ಪು ಶುಂಠಿ, ಸಾಕಷ್ಟು ವೆರೈಟಿಗಳಿದೆ. ಇವೆಲ್ಲ ಇದೆ. ಇಲ್ಲಿ ಕಲಾಕಾರರಿಗೂ ಕೂಡ ಅವಕಾಶ ಮಾಡಿದ್ದೀರಾ? ಈಗ ಇವರು ನಮಸ್ಕಾರ. ಯಾವ ನಿಮ್ದು? ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆ, ಹೊಸ ಜಿಲ್ಲೆ. ವಿಜಯನಗರ ಜಿಲ್ಲೆ ಒಳಗೆ ಯಾವ್ರಿ? ಉತ್ತಂಗಿ ಸರ್. ಮತ್ತೆ ಹಿಂಗ್ ಹೇಳ್ರಿ, ಉತ್ತಂಗಿ ಬಹಳ ಫೇಮಸ್. ಉತ್ತಂಗಿ ಚನ್ನಬಸಪ್ಪ ಅವ್ರ ಹೆಸರು ಯಾರು ಕೇಳಿಲ್ಲ? ಸಾಹಿತಿ ಸರ್, ವಚನಕಾರರು, ಸಂಗ್ರಹಕಾರರು. ಆ ಊರ್ಲಿಂದ ಬಂದಿರ್ತಾರೆ. ಇವೆಲ್ಲ ನಿಮ್ಮ ಕಲೆ ಕುಸುರಿ ಕೆಲಸನ ಇದೆ? ನಾನು ಕೈಯಿಂದ ಮಾಡಿದ್ದೆ ಸರ್. ಅದ್ಭುತವಾಗಿರ್ತಕ್ಕಂಥ ವೀಣೆ ಇತ್ತು ಸರ್, ಸೇಲ್ ಆಯ್ತು ಸರ್. ಮಕ್ಕಳೆಲ್ಲ ಖುಷಿಯಿಂದ ನೋಡ್ತಾರ, ನೋಡ್ತಾರ ಸರ್. ಆಮೇಲೆ ಶಿವಕೃಷ್ಣ ನೋಡ್ತಾರ. ಏನೋ ಜಾಮು ಮಾಡಿದ್ರಿ ಇಲ್ಲಿ? ಜಾಮು ಸರ್. ಅಡ್ಡಿಲ್ಲ. ಇವೆಲ್ಲ ಬೀಜ ನ್ಯಾಷನಲ್ ಅವಾರ್ಡ್ ಕೂಡ ರಾಷ್ಟ್ರೀಯ ಪ್ರಶಸ್ತಿ ಬಂದೈತಿ. ದೇಶೀಯ ಬೀಜ ಸಂರಕ್ಷಕ ಸರ್. ಸುಮಾರು 50 ವೈವಿಧ್ಯತೆಯ ದೇಶೀಯ ತಳಿಗಳು. ಆಮೇಲೆ ಮಕ್ಕಳ ಆಟಿಕೆ ಸಾಮಗ್ರಿಗಳಲ್ಲಿ 50 ವೈವಿಧ್ಯತೆಯ ಆಟಿಕೆ ಸಾಮಗ್ರಿಗಳು ಮಾಡ್ತಾ ಇದ್ದೀನಿ ಸರ್. ಬಹಳ ಅದ್ಭುತ ಸರ್. ಅದ್ಭುತ ಅಂದ್ರೆ ಅದ್ಭುತ. ಸಹಜ ಸಮೃದ್ಧ ಕೃಷಿ ಸಂಸ್ಥೆಗೆ ಏನ್ ಹೇಳ್ತೀರಿ? ಸರ್, ನಾನು ಈ ಮಟ್ಟಕ್ಕೆ ಬರಕ್ಕೆ ಅವರೇ ಕಾರಣ. ಸಂಸ್ಥೆಗಳು ಬೇಕು ಸರ್. ಅವರು ಒಂದು ಆಸ್ತಿ ಸರ್, ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಸರ್. ನಗರವಾಸಿಗಳಿಗೆ ಪರಿಚಯ ಮಾಡ್ತಕ್ಕಂಥ ಒಂದು ಕೊಂಡು. ಹೌದು. ಗುರು ಬೇಕಾ? ಗುರು ಇಲ್ದಲೆ ಏನು ಮಾಡಕ್ಕಲ್ಲ. ಗುರು ಗುರಿ ಇವು ಎರಡೇ ಇದ್ರೆ ಏನೆಲ್ಲ ಮಾಡ್ಬೋದು ಸರ್. ಅವರು ಆಯೋಜನೆ ಮಾಡ್ತಕ್ಕಂಥ ಎಲ್ಲ ಮೇಳಗಳಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಸರ್, ಕರ್ಕೊಂಡು ಹೋಗ್ತಾರೆ ಸರ್, ಹೆಲ್ಪ್ ಮಾಡ್ತಾರೆ ಸರ್, ಪ್ರೋತ್ಸಾಹ ಕೊಡ್ತಾರೆ ಸರ್, ಈ ರೀತಿ ಬೆಂಬಲ ಕೊಡ್ತಾರೆ ಸರ್. ಬಹಳ ಅದ್ಭುತ ಸರ್. ನಮ್ಮ ತಂದೆ ತಾಯಿ ಕೂಡ ಆ ರೀತಿ ಬೆಂಬಲ ಕೊಡ್ತಾ ಇರಲ್ಲ. ಒಳ್ಳೇದಾಗ್ಲಿ. ಕೃಷ್ಣಪ್ರಸಾದ್ ಸರ್, ಈಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಸಂಶೋಧನೆ ಮಾಡಿದಂಥ ಇವೆಲ್ಲ ಗೆಡ್ಡೆ ಗೆಣಸುಗಳನ್ನು ನನಗೆ. ಹೌದು, ಇದು ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದವರು ಇಲ್ಲಿ ನಮ್ಮ ಧಾರವಾಡದಲ್ಲೇ ಈ ಒಂದು ಈ ಅಖಿಲ ಭಾರತ ಗೆಡ್ಡೆ ಗೆಣಸುಗಳ ಸಂಶೋಧನಾ ಕೇಂದ್ರ ಇದೆ. ಅವರು ಇವೆಲ್ಲ ಕೂಡ ಈ ಗೆಣಸುಗಳ ನಿಗುದು ನೋಡಿ, ಇದನ್ನ ನಾವೆಲ್ಲೂ ನೋಡೇ ಇಲ್ಲ. ಪರ್ಪಲ್ ಕಲರ್ ಅಲ್ವಾ? ಪರ್ಪಲ್ ಕಲರ್. ಅದೇ ತರದ್ದು ವಿಶೇಷವಾದಂತ ಈಗ ನೋಡಿ, ಇದು ಹಳದಿ ಕಲರ್. ಇದು ಯಾವುದು ಕೂಡ ಇಲ್ಲ. ಮತ್ತೆ ಇದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ತರದ್ದು ವಿಶೇಷವಾದಂತ ಕೆಲವು ಗೆಡ್ಡೆ ಗೆಣಸುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಬಂದಿದೆ ನೋಡಿ. ಇವೆಲ್ಲ ಕೂಡ ಇವೆಲ್ಲ ಬಹಳ ವಿಶೇಷವಾದಂತ ಇದು. ಅದರಲ್ಲಿ ಬಿಳಿ, ಕೆಂಪು, ನೇರಳೆ, ಒಂದಷ್ಟು ನೋಡಿ. ನಮ್ಮ ನಗರದ ಗ್ರಾಹಕರಿಗೆ ಗೊತ್ತೇ ಇರಲ್ಲ ಇದು ಅಲ್ವಾ? ಹೌದು, ನಮ್ಮ ವಿಶೇಷತೆ ಇದು. ಏನೋ ಒಂದು ಗೆಣಸಲ್ಲ ಈ ತರದ್ದು. ಈ ಮೇಳದ ವಿಶೇಷತೆ ಅಂದ್ರೆ ಇಂಥದೆಲ್ಲ ಕೂಡ ನಿಮ್ಗೊಂದಷ್ಟು ಜಾಗ ಇದ್ರೆ ಹಿತ್ತಲಲ್ಲೇ ಬೆಳಿಬಹುದು. ಮತ್ತು ಈಗ ಎಲ್ಲೋ ಅಡಿಕೆ, ಮಾವು, ವಿಶೇಷವಾಗಿ ಅಡಿಕೆ ತೋಟದವರು ಕಳೆನ ಮುಚ್ಚಲಿಕ್ಕೆ ಇದು ಬೆಳಿಬಹುದು. ಉಪಬೆಳೆಯಾಗಿ ಕಳೆ ನೋಡಿ, ನಿಮಗೆ ಕಳೆ ಕೀಳದೆ ತಪ್ಪುತ್ತೆ. ಹೌದು, ಈ ಅರೆಮಲ್ನಾಡಲ್ಲೆಲ್ಲ ಆ ತರದ್ದು ವಿಶೇಷವಾಗಿರೋ ಅಂತದ್ದು. ಮತ್ತು ಇಲ್ಲಿ ಅದೇ ತರ ನೋಡಿದ್ರೆ ನೀವು, ಇದು ನೋಡಿ, ಇದೇ ಬಳ್ಳಿ ಆಲೂಗೆಡ್ಡೆ. ಆಲೂಗಡ್ಡೆ ತರನ ಇದೆ, ಆದ್ರೆ ಇದು ಬಳ್ಳಿ. ಇದು ಡಯಾಸ್ಕೋರಿಯಾ ಅಂತ, ಡಯಾಸ್ಕೋರಿಯಾ ಕುಟುಂಬದ್ದು. ಇದೇನಾಗುತ್ತೆ, ಮುಂಗಾರಿನಲ್ಲಿ ಯಾವತ್ತು ಗುಡುಗು ಮಿಶ್ರಿತ ಮಳೆ ಬರುತ್ತಲ್ಲ, ಅವತ್ತು ಮೊಳಕೆ ಬಂದ್ಬಿಡುತ್ತೆ. ರಾತ್ರಿ ಇಷ್ಟು ಮೊಳಕೆ ಬರುತ್ತೆ. ಯಾವಾಗ ಇದು ಮೊದಲು ಮೊಳಕೆ ಬರುತ್ತೋ ಆವಾಗ ಮುಂಗಾರು ಮಳೆ ಶುರುವಾಯ್ತು ಅಂತ. ಆಮೇಲೆ ನೀವೊಂದು ಪಾಟಲ್ಲಿ ಇಡಿ ಸಾಕು, ಇಲ್ಲ ಒಂದು ಗ್ರೋ ಬ್ಯಾಗ್ ಅಲ್ಲಿ ಇಡಿ, ಇಲ್ಲ ನೆಲಕ್ಕೆ ಹಾಕಿ, ಇಷ್ಟೇ ಇದು ಇರೋದು.
ಇದು ಕರಗೋಗ್ಬಿಟ್ಟು ಇದು ಒಂದು ಬಳ್ಳಿ ಬರುತ್ತೆ, ಅದು ನಿಮಗೆ ಬಳ್ಳಿ ಆಲೂಗೆಡ್ಡೆ ಆಗುತ್ತೆ. ಮತ್ತೆ ಈ ಶೂನ್ಯ ಮಾಸದಲ್ಲಿ ಒಣಗೋಗುತ್ತೆ, ಮತ್ತೆ ಮುಂಗಾರಿಗೆ ಬರುತ್ತೆ. ಇದು ವಿಶೇಷ ಅಂದ್ರೆ ನಗರವಾಸಿಗಳು ಕುಂಡುಗಳಲ್ಲಿ ಬೆಳಿಬಹುದು. ಯಾಕಂದ್ರೆ ಇಷ್ಟೇ ದಪ್ಪನೇ ಅದಿರೋದು, ಬೇರು ಅಷ್ಟೇ ಮೇಲ್ ಬಳ್ಳಿ ಹೋಗುತ್ತೆ. ಒಂದ್ ಸ್ವಲ್ಪ ದೊಡ್ಡ ಕುಂಡಾದ್ರೆ ದೊಡ್ಡದಾಗಿ ಬಳ್ಳಿ ಹೋಗುತ್ತೆ. ಮುಂಗಾರು ಮಳೆ ಪ್ರಾರಂಭ ಆಯ್ತು ಕೂಡ ಸೃಷ್ಟಿ ಇದ್ರ ಮುಖಾಂತರ ಮತ್ತೆ ಇದನ್ನ ನಾವು ಫಿಂಗರ್ ಚಿಪ್ಸ್ ಎಲ್ಲ ಅಂದ್ರೆ ಇದು ಮೊಣಕಾಲು ನೋವು ಬರಲ್ಲ. ನಾವು ಆಲೂಗೆಡ್ಡೆ ತಿಂದ್ರೆ ವಾಯು ಬರುತ್ತೆ. ಸಾಮಾನ್ಯ ಸಂಧಿವಾತ ಇರೋರು ತಿನ್ನಲ್ಲ, ಆದ್ರೆ ಇದ್ರಲ್ಲಿ ಅದೇನು ಇಲ್ಲ. ಇದು ಔಷಧೀಯ ಆಲೂಗೆಡ್ಡೆ, ಪ್ರಿವೆಂಟಿವ್ ಆಗಿ ಅಲ್ವಾ? ರೋಗ ಇಲ್ಲ, ಯಾವುದೇ ತರದ ಕೀಟಗಳಿಲ್ಲ. ಇದು ದೇವರು ಕೊಟ್ಟಂತ ನಿಸರ್ಗದ ಮನೆ ಹಿತ್ತಲಲ್ಲೇ ಬೆಳ್ಕೋಬಹುದು. ಹೌದು, ಇಂಥ ಸುಲಭನಾದ ಅದೇ ಇದೊಂದು ರೀತಿ ಪ್ರಕೃತಿಯ ಕೊಡುಗೆ. ನೀವೇನೋ ಒಂದು ಕೆಜಿ ಟೊಮೊಟೊ ಬೆಳಿಬೇಕಂದ್ರೆ ಅದಕ್ಕೊಂದಷ್ಟು ವಿಷ ಹಾಕಿ ಅದನ್ನ ಮಾಡಿ ಅದನ್ನ ಮಾರ್ಕೆಟ್ ತಂದು ಇದಿಲ್ಲ. ಇದು ನಾವು ಹಿತ್ತಲುಗಳಲ್ಲಿ ಬೆಳಿಬಹುದು, ಗುಂಡುಗಳಲ್ಲಿ ಬೆಳಿಬಹುದು, ಆ ಬೆಳೆದ ರೈತರ ಹತ್ರ ತರಬಹುದು. ಕಿಶೋರ್ ಸರ್ ಇದೆಲ್ಲ ಸರ್ಟಿಫೈಡ್ ಆಗಿದೆಯಾ? ಯಾಕಂದ್ರೆ ಜನರು ಅದನ್ನು ಕೂಡ ಕೇಳ್ತಾರೆ, ಇದೆಲ್ಲ ಸರ್ಟಿಫೈಡ್. ಒಂದು ಕಂದಮೂಲಗಳೇನು ಅಂದ್ರೆ ಇದು ನಿಸರ್ಗದ ಆಹಾರ ಮತ್ತು ಈಗ ಇದು ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ. ಈಗೇನಾಗೋಗಿದೆ, ಇದು ನಾವು ಗ್ರಾಹಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಮೃದ್ಧ ಸಂಸ್ಥೆ ಹಾಗಾಗಿ ಮುಂದೆ ಇದನ್ನ ನಾವು ನಮ್ದೊಂದು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಮೈಸೂರು ಮತ್ತು ದೇವಧಾನ್ಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ನಮ್ಮ ಧಾರವಾಡ ಮತ್ತು ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಅದು ಬೆಂಗಳೂರು, ಇವ್ರು ಮೂರು ಕೂಡ ಸರ್ಟಿಫೈಡ್ ಇರೋ ಅಂತ ತ್ರಿವಳಿ ಅನ್ಬೋದು. ಮೈಸೂರು, ಬೆಂಗಳೂರು, ಅವ್ರ ಮೂಲಕ ನಾವು ಇವನ್ನ ಮಾರುಕಟ್ಟೆ ಮಾಡ್ತಾರೆ. ಹಾಗಾಗಿ ಅವರು ಸಾವಯವ ದೃಢೀಕರಣ ಇರೋ ಪದಾರ್ಥಗಳನ್ನು ಮಾಡ್ತಾರೆ, ರೈತರು ಇವನ್ನ ಬೆಳೀತಾರೆ. ಆದ್ರೆ ಇಲ್ಲಿ ನಾವೆಲ್ಲ ತರದ ಗುಂಪುಗಳನ್ನ ಸೇರಿಸ್ತೀವಿ. ಯಾರೋ ಬೀಜ ಉಳಿಸಾಕೋದು, ಈ ಗೆಡ್ಡೆ ಗೆಣಸು ಬೆಳೆಯೋದು, ಅದೆಲ್ಲ ನೋಡಿ. ಇದು ಎಷ್ಟು ನೇರಳೆ ಬಣ್ಣದ ಹೆಂಗಿದೆ, ಅಂತ ವಿಶೇಷವಾದವು ಇವತ್ತು ನಾವು ಇಲ್ಲಿಗೆ ತಂದಿದ್ದೀವಿ. ಅದೇ ರೀತಿ ಸುವರ್ಣ ಗೆಡ್ಡೆ, ಇದು ಬಹಳಷ್ಟು ಜನಕ್ಕೆ ಗೊತ್ತು. ಆದ್ರೆ ಜನಗಳಿಗೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ ಈ ತರದಿವೆಲ್ಲ ಗ್ರೇಟರ್ ಯಾಮುಗಳು ಅಂತ. ಇದನ್ನ ನಿಮಗೆ ಹುತ್ರಿ ಗೆಣಸು ಗೊತ್ತಲ್ಲ? ಹೌದು. ಆ ಹುತ್ರಿ ಗೆಣಸನ್ನ ಅಣ್ಣ ತಮ್ಮಂದ್ರು ಇವರೆಲ್ಲ ಪ್ರಜಾತಿಗಳಾಗುತ್ತೆ. ಅಂದ್ರೆ ಇದು ಗೆಡ್ಡೆ ಅಲ್ಲ, ಹೇಗೆ ನಮ್ಮ ಬಳ್ಳಿ ಆಲೂಗೆಡ್ಡೆ ಹತ್ರ ಇಳೆ ಬೀಳುತ್ತೆ, ಬೀಜದ ಗೆಡ್ಡೆ ಇದು. ಬೇರೆ ಕೆಳಗೆ ಗೆಡ್ಡೆ ಇದು. ಅಂದ್ರೆ ಇವು ತುಂಬಾ ಹೊರಟು. ಇದು ಆರೋಗ್ಯಕ್ಕೆ ಕೂಡ ಯಾವ ಇದು ಒಂದು ರೀತಿ ಇದು ಗ್ರೇಟರ್ ಯಾಮ್ ಅಂತಾರೆ. ಇದು ನಮ್ಮ ಹುತ್ರಿಗೆಡ್ಡೆ ಆ ಜಾತಿ ಇದೆ ಇವೆಲ್ಲ. ಈಗ ನೀವು ಇನ್ನೊಂದು ಗಡ್ಡೆ ಹೇಳ್ತಾ ಇದ್ರಿ, ಕಣ್ಣಿಗೆ ದೃಷ್ಟಿಗೆ ಬಹಳ ಒಳ್ಳೆಯದು ಅಂತ. ಸೊ ಅದು ಆಮೇಲೆ ಇನ್ನೊಂದು ಮೊಣಕಾಲು ನೋವುಗಳು ಬರಲ್ಲ ಅಂತ ಹೇಳಿದ್ವಿ. ಇದು ಇದಕ್ಕೇನಾದ್ರೂ ವಿಶೇಷತೆ ಇದೆಯಾ? ಆ ರೀತಿ ಯಾವ್ದಾದ್ರು ದೇಹದ ಅಂದ್ರೆ ಇವೇನಾಗಿದೆ, ಇವೆಲ್ಲ ಕೂಡ ಔಷಧೀಯ ಗೆಡ್ಡೆಗಳು. ಇದ್ಮೇಲೆ ಸಂಶೋಧನೆಗಳೇ ಆಗಿಲ್ಲ. ಏನಾಗೋಗಿದೆ, ಒಂದು ಆದಿವಾಸಿಗಳು ಯಾವುದೋ ಒಂದಷ್ಟು ಹಳ್ಳಿಗರು ಅವರುಗಳಿಗೆ ಇದೆಲ್ಲ ಗೊತ್ತು ಬಿಟ್ರೆ ಅಷ್ಟಿಲ್ಲ. ಈಗ ನೋಡಿ, ಈಗ ನಾವು ಕೇಸು ಇದೆ, ಇದು ನಮ್ಮ ಕರಾವಳಿ ಪ್ರದೇಶದವ್ರಿಗೆ, ಇದು ಮಂಗಳೂರಿನವ್ರಿಗೆ, ನಮ್ಮ ಮಲೆನಾಡವ್ರಿಗೆ ಇದು ಬಹಳ ಗೊತ್ತು. ಅದೇ ನಾವು ಬಯಲುಸೀಮೆಗೆ ಬಂದ್ಬಿಟ್ರೆ ಇದೇ ನಾವು ಕೆಸುವಿನ ಗಡ್ಡೆ, ಕೆಸುವಿನ ಗಡ್ಡೆ. ಆದ್ರೆ ಏನಾಗಿದೆ ಅಂದ್ರೆ ಇದು ಒಂದ್ ಸ್ವಲ್ಪ ಸಂಸ್ಕರಣೆ ಮಾಡ್ಬೇಕು, ಇಲ್ಲಾಂದ್ರೆ ಗಂಟ್ಲು ಕೆರೆತ ಶುರುವಾಗುತ್ತೆ. ಆದ್ರೆ ನಾವಿಲ್ಲೇನು ಸಿಹಿಗೆಣಸು, ಬಳ್ಳಿ ಆಲೂಗೆಡ್ಡೆ, ಪರ್ಪಲ್ ಯಾಮು ಇದನ್ನ ನೇರ ಬಳಸ್ಬೇಕು. ಹಾಗಾಗಿ ಸಂಸ್ಕರಣೆ ಒಂದು ಅನುಭವ ಇರಬೇಕದು. ಇದೆಲ್ಲ ಈ ಸುಮಾರು ಗೆಡ್ಡೆಗಳೇನು ಅಂದ್ರೆ ಒಂದು ಸ್ವಲ್ಪ ಅನುಭವ ಇರಬೇಕು. ಬಟ್ ಕೆಲವು ಗೆಡ್ಡೆಗಳು ನಾವು ನೇರ ಬಳಸ್ಬೇಕು. ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಕೆಲವು ನಮ್ಮ ಮಳಿಗೆಗಳು, ನಮ್ಮ ಮೇಳಗಳ ವಿಶೇಷ ಏನಂದ್ರೆ ಒಂದಷ್ಟು ಮಳಿಗೆದಾರರು ನಮಗೆ ಒತ್ತಾಸೆಯಾಗಿ ನಿಂತ್ಕೊಂಡಿದ್ರು. ಈಗ ಅಂಥದ್ದೊಂದು ಮಳಿಗೆನ ನಾವಿಲ್ಲಿ ಪರಿಚಯ ಮಾಡ್ಕೊಳ್ತೀವಿ. ಮಣಿಯವರು ಯಾವ ಊರು ಸರ್? ಮೈಸೂರಿನ ಮಾವಿನ ಶುಂಠಿ ತೊಕ್ಕು. ಅಂದ್ರೆ ಶುಂಠಿ ತುಂಬಾ ದಿನ ಇಡಕಾಲ. ತೊಕ್ಕು ಬಂದು ನಾವು ಉಪ್ಪು ಕರೆಕ್ಟ್ ಪ್ರಮಾಣ ಹಾಕಿದ್ರು ಒಂದು ವರ್ಷ ಇಡ್ಬೋದು. ಒಂದು ವರ್ಷ ಇಡ್ಬೋದು. ಇದು ಬಿದಿರು ಕಡಲೆ ಅಂತ ಬರುತ್ತೆ. ಇದು ನಮ್ಮ ಮೈಸೂರು ಮಾದೇಶ್ವರ ಬೆಟ್ಟ ಮತ್ತೆ ಬಿದಿರು ಕಡೆ ಬರುತ್ತೆ. ಇದು ಮಾಗ್ಲಿ ಬೇರು ಅಂತ, ಸ್ಟಿಕ್ಕರ್ ಇಲ್ಲ, ಇದು 3 ಬಾಟ್ಲ್ ಆಗ ಸ್ಟಿಕ್ಕರ್ ಮಾಡಕ್ಕಾಗಿಲ್ಲ. ಅದು ಒಂದು ವರ್ಷ ಇಡ್ಬೋದು. ಒಂದು ವರ್ಷ ನ್ಯಾಚುರಲ್ ಆಗಿ ಏನು ಹುಳಿ ಹತ್ತು ಮಡಿಗಿರ್ತೀವಿ, ಹಾಗಾಗಿ ಒಂದು ವರ್ಷ ಇರ್ತೀವಿ, ಹಾಳಾಗೋದಿಲ್ಲ. ಎಲ್ಲದಕ್ಕೋಸ್ಕರ ಸರ್ ಹಳೆ ಕಾಲದಲ್ಲಿ ಉಪ್ಪು ಏನು ಹಾಕ್ತಿದ್ವಿ ಆ ಕರೆಕ್ಟ್ ಪ್ರಮಾಣ ಹಾಕೋದು ಯಾವ್ದು ಕಡಲ್ಲ. ಸೊ ಈಗ ನಾವು ಇರ್ಲಿಕ್ಕಾಗಿ ವರ್ಷಕ್ಕೊಂದ್ಸರಿ ಸಿಗುತ್ತೆ. ಬಟ್ ನಾವು ಒಂದು ವರ್ಷಕ್ಕೆಲ್ಲ ನಾವು ಸ್ಟಾರ್ಟ್ ಇಟ್ಕೋಬೇಕು. ಏನ್ ಮಾಡ್ತೀವಿ, ಉಪ್ಪಲ್ಲಿ ಏನಾಗಿತ್ತು ಯಾವಾಗ ಬೇಕು ಅವಾಗ ಖಾರ ಹಾಕೋದ್ವಿ. ಸೊ ಉಪ್ಪಿನ ಪ್ರಮಾಣ ಕರೆಕ್ಟ್ ಆಗಿದ್ರೆ ಯಾವುದೂ ಇಲ್ಲ. ಸೊ ನಾನು ಯಾವ್ದು ಜಾತಿ ವಿಷಯ ಅಲ್ಲ, ಬೇಜಾರು ಮಾಡಿ ಬ್ರಾಹ್ಮಣರ ಅಡಿಗೆ ನೀವು ಯಾವ್ದಾದ್ರು ಹೋಗಿ ಗೊತ್ತಾಗುತ್ತೆ, ಎಲೆ ಮೇಲೆ ಉಪ್ಪು ಬಡಿಸಲ್ಲ. ಸೊ ಮೊಸರಿಗೆ ಅವ್ರು ಉಪ್ಪು ಹಾಕಲ್ಲ. ಅಂದ್ರೆ ಅವರು ಉದ್ದೇಶ ಉಪ್ಪನ್ನ ಊಟಕ್ಕೆ ಮೊಸರನ್ನಕ್ಕೆ ಉಪ್ಪಿನಕಾಯಲ್ಲಿ ಇಟ್ಕೊಂಡು ತಿನ್ಬೇಕು ಅನ್ನೋದು ಇರುತ್ತೆ. ಸೊ ಅದು ನ್ಯಾಚುರಲ್.
ಬಟ್ ನಾವೀಗ ಏನಾಗಿದೆ ಎಲ್ಲದಕ್ಕೂ ಉಪ್ಪು ಹಾಕೊಳ್ತಾ ಇದೀವಿ, ಆಗ ಉಪ್ಪು ಜಾಸ್ತಿ ಅನ್ಸುತ್ತೆ. ಬಟ್ ಹಳೆ ಕಾಲದ ಬ್ರಾಹ್ಮಣರು ಊಟ ಪದ್ಧತಿ ಇದೆಯಲ್ಲ ಅದು ತುಂಬಾ ಶ್ರೇಷ್ಠವಾದ್ದು. ಈಗ ಸಿಂಪಲ್ ಆಗಿ ಹೇಳ್ತೀನಿ, ಅವರು ಇದಿರ್ತಾರೆ, ಏನಂತಾರೆ, ಉಪವಾಸ ಇರ್ತಾರೆ, ಏಕಾದಶಿ. ಈಗ ನಮ್ಮ ಸಿಂಪಲ್ ಹಂಪಳ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಾರೆ, ನೀವು ಮದುವೆ ಮನೆಗೆ ಹೋಗ್ತೀರಾ, ಊಟ ಸ್ವೀಟ್ ತಿಂತೀನಿ, ನಾಳೆ ಉಪವಾಸ ಇರ್ತಾರೆ. ಅಂದ್ರೆ ನಿಮ್ಗೆ ಸಿಂಪಲ್ ಅರ್ಥ, ದುಡ್ಡು ಬರ್ತದೆ, ನಾವೆಲ್ಲ ಜೋಗ ಆಗ್ತೀವಿ, ಯಾವತ್ತು ದುಡ್ಡಿಲ್ಲ ಅವತ್ತು ತೆಗೆದು ಖರ್ಚಿಸ್ತೀವಿ. ಸೊ ನಾವು ಏನ್ ತಿಂತೀವಿ, ನಮ್ಮ ಕೊಲೆಸ್ಟ್ರಾಲ್ಗೆ ಹೃದಯ ಸ್ವಲ್ಪ, ಹಾರ್ಟ್ ಸ್ವಲ್ಪ, ಕಿಡ್ನಿ ಸ್ವಲ್ಪ ತಗೊಳುತ್ತೆ. ಸೊ ನಾವು ಯಾವತ್ತು ಉಪವಾಸ ಇರ್ತೀವಿ ಆ ತರ ಆಗುತ್ತೆ. ಸೊ ಅದು ಊಟ ಪದ್ಧತಿ ತುಂಬಾ ಚೆನ್ನಾಗಿತ್ತು. ಈಗ ನಮ್ಮಲ್ಲಿ ಹಳೆ ಕಾಲದಲ್ಲಿ ಹುಣಸೆ ಬೀಜ ಇತ್ತಲ್ಲ, ಕಾಫಿಗೆ ಹಾಕೋರು, ಹುಣಸೆನವ್ರು, ಪುಳಿಯೋಗರೆ ಎಲ್ಲ ಟೈಮ್ ಬಳಸ್ತಾರೆ. ಸೊ ಅವರು ಇವತ್ತು 70-80 ವರ್ಷ ಆದ್ರೂ ಮಂಡಿ ಚಿಪ್ ಆಪರೇಷನ್ ಇಲ್ಲ. ಸೊ ಊರುಗಳು ಇಟ್ಕೊಂಡು ನಡೀತಾರೆ, ಮೂಳೆ ಸ್ಟ್ರಾಂಗ್ ಇರುತ್ತೆ, ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಸೊ ನಮ್ಮಲ್ಲಿ ಈಗ ಹುಣಸೆನ್ ಬೆಳೆಸೋದು ಬಿಟ್ಟಿದ್ದಾರೆ, ಎಲ್ಲ ಕಡೆ ಬರೀ ಟೊಮೊಟೊ. ಬಣ್ಣ ಬೇಕು, ಸಾಂಬಾರ್ಗೆ, ಚಟ್ನಿಗೆ ಎಲ್ಲದಕ್ಕೂ ಟೊಮೊಟೊ ಹಾಕ್ತಾರೆ. ಸೊ ಹುಣಸೆನ್ ಬೆಳೆಸಿದ್ರೆ ಹಳೆ ಪದ್ಧತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಳೆ ಕಾಲ ಪದ್ಧತಿ ಬೆಳೆಸಿ ವ್ಯಾಲ್ಯೂ ಅಡಿಷನ್ ತುಂಬಾ ವ್ಯಾಲ್ಯೂ ಇದೆ. ಇದೆಯಲ್ಲ ಅವರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಿರಿಯರು ಹೇಳ್ತಾರಲ್ವಾ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತ. ನಾವು ಮೈಸೂರಲ್ಲಿ ಹಪ್ಪಳಗಳು ತರ್ತೀವಿ, ಇಲ್ಲಿ ತರ್ಲಿಕ್ಕೆ ಆಗಲ್ಲ, ಸ್ವಲ್ಪ ಪುಡಿ ಆಗುತ್ತೆ. ಪರ್ಪಲ್ ಆಮ್ದು ಹಪ್ಪಳಗಳಿದೆ, ಇಲ್ಲಿ ಬೆಳೆಸಿದೆಯಲ್ಲ ಪರ್ಪಲ್ ಆಮ್, ಅದ್ರದ್ದು ಹಪ್ಪಳ ಮಾಡಿದೀವಿ. ಸೊ ಅದು ನಿಮ್ ಮೈಸೂರು ಬಂದಾಗ ಮೈಸೂರು ಸಿಗುತ್ತೆ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅರ್ಧ ಪುಡಿ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಹೇಗೆ ಜನ ಎಲ್ಲ ಸ್ವೀಕಾರ ಮಾಡ್ತಾ ಇದ್ದಾರೆ, ಈ ತರ ಆಸಕ್ತಿಯಿಂದ ಕೇಳ್ಕೊಂಡು ನೋಡ್ಕೊಂಡು. ಲಾಸ್ಟ್ ಟೈಮ್ ಬಂದು ನಾವು ಪ್ರೋಗ್ರಾಮ್ ಅಲ್ಲಿ ಹಲಸು ಮೇಳದಲ್ಲಿ ಮಾಡಿದ್ವಿ, ಮತ್ತೆ ಕೇಳ್ಕೊಂಡು ಕೊರಿಯರ್ ತಗೊಳ್ತಾ ಇದ್ದಾರೆ. ಸೊ ಆರ್ಡರ್ ರಿಟರ್ನ್ ಬರ್ತಾನೆ ಇರುತ್ತೆ. ಒಳ್ಳೆಯದು, ಥ್ಯಾಂಕ್ ಯು. ಈ ಗೆಡ್ಡೆಗೆಣಸು ಮೇಳಗಳ ಜೊತೆಗೇನೆ ಬೇರೆ ಬೇರೆ ದೇಸಿ ಬೀಜಗಳನ್ನ, ಬೆಳೆಗಳನ್ನ ಒಂದು ಬೆಳಕಿಗೆ ತರುವಂತ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಅದನ್ನ ಒಂದು ಮೈಸೂರಿನ ದೇಸಿ ಪ್ರೊಡ್ಯೂಸರ್ ಕಂಪನಿ ಸಹಜ ಈ ಬಗೆ ಬೀಜಗಳನ್ನ ಮಾರಾಟಕ್ಕೆ ತರ್ತಾರೆ. ಈ ನಗರವಾಸಿಗಳು ಈ ಬೀಜಗಳನ್ನು ಒಯ್ದು ತಮ್ಮ ಮನೆ ಆವರಣದಲ್ಲಿ, ತಾರಸಿ ತೋಟದಲ್ಲಿ ಇದೆಲ್ಲ ಕೂಡ ಟೆರೆಸ್ ಗಾರ್ಡನ್ ಅಂತ ಹೇಳ್ತಾರೆ, ಆ ತರ ತಾರಸಿ ತೋಟ ಮಾಡ್ಕೊಂಡು ಬೆಳೆ ಬೀಜ ಸಂರಕ್ಷಕರು ಬಂದು ಮಾಡಿರೋ ಅಂತದ್ದು. ಇವ್ರ ಹತ್ರ ಏನು ಅಂದ್ರೆ ಸಹಜ ಸೀಡ್ಸ್ ಹೆಗ್ಗಳಿಕೆ 150ಕ್ಕೂ ಹೆಚ್ಚು, ಅದಕ್ಕಿಂತ ಹೆಚ್ಚು ಮಾರುಕಟ್ಟೆಗೆ ಅಂತ ತಳಿಗಳನ್ನು ನೋಡಕ್ಕೆ ಮಾರ್ಕೆಟ್ ಮಾಡಿ. ಇವೆಲ್ಲ ದೇಸಿ ತಳಿಗಳೇ. ಹೌದು, ಇದು ದೇಶದ ಮೊದಲ ರೈತರ ಬೀಜ ಕಂಪನಿ. ಇವೆಲ್ಲ ಟೊಮೊಟೊಗಳೇ ಒಂದು 60 ಜಾತಿ ಇದೆ, ಬಗೆ ಟೊಮೊಟೊ, ಬೇರೆ ಪ್ರಜಾತಿಗಳು. ಹೌದು, ಅದೆಲ್ಲವನ್ನು ಕೂಡ ಮಾರ್ಕೆಟ್ಗೆ ತರಂತ ಒಂದು ಪ್ರಯತ್ನ. ಸೊ ಇದು ಪುಸ್ತಕಗಳು ಇಲ್ಲಿ ಲಭ್ಯ ಇರುತ್ತೆ, ಆ ಪುಸ್ತಕದ ಮುಖಾಂತರ ಸಾಕಷ್ಟು ಇವೆಲ್ಲ ಕೂಡ. ಮತ್ತು ಹೆಂಗೆ ಬೀಜೋತ್ಪಾದನೆ ಮಾಡುವ ಪದ್ಧತಿ ನಂಟು ಅಂತ, ಇಡೀ ಒಂದು ಬೀಜ ಹೆಂಗ್ ಮಾಡಬಹುದು ರೈತರೇ, ಅದ್ರ ಒಳಗೊಟ್ಟು ಎಲ್ಲ ಇಲ್ಲಿ ಇರುತ್ತೆ. ಹೆಂಗ್ ಮಾಡ್ಬೇಕು ನಾವು, ಹೆಂಗ್ ಬೀಜ ಒಣಗಿಸ್ಬೇಕು, ಹೆಂಗ್ ಇಟ್ಕೋಬೇಕು, ಇಡೀ ಅದ್ರ ಪಾಠ ಇಲ್ಲಿ ಸಿಗುತ್ತೆ ನೋಡಿ. ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇದನ್ನೆಲ್ಲ ಹೇಳೇನೆ ಕೊಡಲ್ಲ ಅಲ್ವಾ, ಅವ್ರು ಕಾಪಿ ರೈಟ್ ಮಾಡ್ಕೊಂಡಿರ್ತಾರೆ, ಯಾವುದನ್ನು ಕೂಡ ಏನು ಬಿಡಲ್ಲ. ಬಟ್ ಇಲ್ಲಿ ನೀವು ಎಲ್ಲವನ್ನು ಮುಕ್ತವಾಗಿ ಜನರಿಗೆ ತಲುಪಿಸ್ತಾ ಇದ್ದೀರಿ. ಇವರು ಕೂಡ ಸಹಜ ಸೀಡ್ಸ್ ಇದನ್ನೆಲ್ಲ ಪ್ರಚಾರ ಮಾಡ್ತಾರೆ. ಗೆಡ್ಡೆಗೆಣಸು ವಿಶೇಷವಾದ ಗೆಣಸುಗಳಿವೆಲ್ಲ. ಏನೇನಿದೆ ಹೇಳು ಮನೆ. ಇದು ಪರ್ಪಲ್ ಆಮ್ ಅಂತ ಸರ್, ಕನ್ನಡದಲ್ಲಿ ನೀಲಿ ನೀಲಿ ಬಣ್ಣ ಇರೋದ್ರಿಂದ ಇದಕ್ಕೆ ಅಲ್ವಾ. ಚೆಕ್ ಮಾಡಿದ್ರೆ ಕಲರ್ಸ್ ಬರ್ತದೆ, ನೀಲಿ. ಈಗ ನ್ಯಾಚುರಲ್ ಆಗಿ ಪಲಾವ್ಗೆಲ್ಲ ಈಗ ಕಲರ್ಸ್ ಹಾಕ್ತಾರೆ, ನ್ಯಾಚುರಲ್ ಮಾಡ್ಬೋದು, ದೋಸೆಗಳಿಗೆ ಮಾಡ್ಕೋಬಹುದು, ಕೇಕ್ಗಳು ಕೂಡ ಬಳಸ್ತೀವಿ. ಎಲ್ಲ ಬೇರೆ ಬೇರೆ ಖಾದ್ಯಗಳನ್ನು ಮಾಡಬಹುದು, ಸಿಹಿ ಖಾದ್ಯ ಇರಬಹುದು, ಯಾವುದೇ ತರ ಕೆಮಿಕಲ್ ನ್ಯಾಚುರಲ್ ಆಗಿ ರಾಸಾಯನ ಮುಕ್ತ ಇದೆ. ಇದು ಮರಗೆಣಸು ಅಂತ. ಇದ್ರ ಬಣ್ಣ ನೋಡಿ ವಿಶೇಷ ಇದೆ. ಪಲ್ಯ ಎಲ್ಲ ಮಾಡ್ತಾರೆ. ಈಗ ನಮ್ಗೆ ಪಾಯಸಕ್ಕೆಲ್ಲ ಸಬ್ಬಕ್ಕಿ ಅಂತ ಬರ್ತಾರೆ, ಇದರಿಂದಾನೆ ಮಾಡ್ತಾರೆ. ಪಾಯಸಕ್ಕೆ ಸಬ್ಬಕ್ಕಿ ಅಂತ ಬರ್ತದೆ, ಅದೆಲ್ಲ ಇದರಿಂದಾನೆ ಮಾಡ್ತಾರೆ. ಇದು ಕೆಸು ಅಂತ ಇದೆ. ಕೆಸು ಎಲೆ ಬರುತ್ತೆ. ಇದೆಲ್ಲ ಮಲೆನಾಡು ಕಡೆ ತುಂಬಾ ಬಳಸ್ತಾರೆ. ಪತ್ರೋಡೆ ಮಾಡ್ತಾರೆ, ಇದು ಬಳಸ್ತಾರೆ. ಅದರಲ್ಲೇ ವೆರೈಟಿಲಿ ಚಿಕ್ಕದಿದೆ. ಇದರಲ್ಲೇ ಒಂದು 10ರಿಂದ 20 ವೆರೈಟಿ ಬರ್ತವೆ ನಿಮಗೆ ಕೆಸುವಿನಲ್ಲಿ. ಇದು ಬ್ಲಾಕ್ ಟರ್ಮರಿಕ್ ಅಂತ ಈಗ ಮೆಡಿಸಿನಲ್ ಹೋಗ್ತಾ ಇದೆ. ಒಳಗಡೆ ಸ್ವಲ್ಪ ಲೈಟ್ ಬ್ಲೂ ಬರುತ್ತೆ, ಮೆಡಿಸಿನಲ್ ಹೋಗ್ತಾ ಇದೆ. ಈ ತರ ಬರುತ್ತೆ ಇದು ಮಾಮೂಲಿ ಅರ್ಶನ. ಈಗ ಪಿಕ್ಕಲ್ಗೆ, ಗೊಜ್ಜಿಗೆಲ್ಲ ಬಳಸ್ತಾರೆ. ಈಗ ಸಿಟಿ ಕಡೆ ಸಿಗಲ್ಲ, ಎಲ್ಲ ಕಡೆ ಮಾರ್ಕೆಟ್ ಸಿಗಲ್ಲ, ಇವಾಗ ಸಿಗಲ್ಲ. ಈಗೆಲ್ಲ ಅಷ್ಟು ಪುಡಿ ಮಾಡ್ಬಿಡ್ತಾರೆ, ಸೀದಾ ಹೋಗ್ಬಿಡುತ್ತೆ. ಅರ್ಶನ ಇದು ಬರುತ್ತೆ, ಇದು ಮ್ಯಾಂಗೋ ಜಿಂಜರ್ ಅಂತ, ಮ್ಯಾಂಗೋ ಫ್ಲೇವರ್ ಬರುತ್ತೆ ನೋಡಿ. ಇದು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಮ್ಯಾಂಗೋ ಇಲ್ದಾರ ಕೂಡ ಯಾವ ಕಾಲದಲ್ಲಿ ಬೇಕಾದ್ರೆ ನೀವು ಮ್ಯಾಂಗೋ ಇದು ಮಾಡ್ತಾರೆ, ಮ್ಯಾಂಗೋ ತರ ಬಳಸ್ಬೋದು.
ಇದು ಏರ್ ಪಟಾಟ ಅಂತ ಬಳ್ಳಿ ಬಟಾಟೆ ಬಳ್ಳಿ ಪಟಾಟ ಮೇಲ್ಗಡೆ ಬರುತ್ತೆ ಜೈನರೆಲ್ಲ ಹೌದು ತಿನ್ನಲ್ಲ ಇದೆಲ್ಲ ಬಳಸ್ಕೊಂಡು ಬಳ್ಳಿ ಒಂದ್ಸಲ ಹಾಕೊಂಡು ನಿಮ್ಗೆ ವರ್ಷ ಪೂರ್ತಿ ಇದು ಮಾರ್ಚ್ ಅಲ್ಲಿ ಮೊಳಕೆ ಹೊಡೆ ಡಿಸೆಂಬರ್ ಒಳಗಡೆ ನಿಮ್ಗೆ ಕಾಯಿ ಬರುತ್ತೆ ಡಿಸೆಂಬರ್ ಕಾಯಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ನೆಕ್ಸ್ಟ್ ಮಾರ್ಚ್ಗೆ ಅಟ್ಟು ಏರ್ಲಿ ಅದೇ ಬರ್ತಾ ಇರ್ತದೆ ಒಂದ್ಸತಿ ವರ್ಷ ಪೂರ್ತಿ ಬರ್ತಾ ಇರ್ತದೆ. ಎಲ್ಲ ವಿವಿಧ ಬಗೆಯ ಗೆಡ್ಡೆ ಗೆಣಸುಗಳನ್ನ ಇಲ್ಲಿ ನೀವು ಸುವರ್ಣಗೆಡ್ಡೆ ನ್ಯಾಚುರಲ್ ಪಲ್ಯಗಳ ಎಲ್ಲ ಮಾಡ್ತಾರೆ. ಇದು ರೆಗ್ಯುಲರ್ ಎಲ್ಲ ಕಡೆ ಸಿಗುತ್ತೆ. ಈಗ ಪರ್ಪಲ್ ಏನ್ ನೋಡಿದ್ರೆ ಅದರಲ್ಲಿ ವೈಟ್ ಪರ್ಪಲ್ ಆದ್ರೆ ಇದು ವೈಟ್ ಬರುತ್ತೆ. ಇದು ಪರ್ಪಲ್ ಏನೇ ಪರ್ಪಲ್ ಇದೆ ಅದು ಪರ್ಪಲ್ ವೈಟ್ ಬರುತ್ತೆ. ಇದು ವೈಟ್ ಕರೆಕ್ಟ್ ಇದು ವೈಟ್ ಬರುತ್ತೆ. ಕರೆಕ್ಟ್ ವಿಶೇಷ. ಥ್ಯಾಂಕ್ ಯು. ಕೃಷ್ಣಪ್ರಸಾದ್ ಸರ್, ಹೆಸರೇ ಬಹಳ ಆಕರ್ಷಣೀಯ ಅನಿಸುತ್ತೆ. ದೇವಧಾನ್ಯ ಮತ್ತು ಎಕ್ಸ್ಪೀರಿಯನ್ಸ್ ದ ರಿಚ್ನೆಸ್ ಆಫ್ ಮಿಲೆಟ್ಸ್, ಸಿರಿಧಾನ್ಯಗಳ ಶ್ರೀಮಂತಿಕೆಯನ್ನು ಅನುಭವಿಸಿ ಅಂತ ಹೇಳ್ತಾ ಇದ್ದಾರೆ. ಏನು ವಿಶೇಷತೆ? ಇದು ಸಹಜ ಸಮೃದ್ಧ ಕುಂದಗೋಳ ಮತ್ತು ಶಿಗ್ಗಾಂವ ಭಾಗದಲ್ಲಿ ಇಲ್ಲೇ ಹತ್ತಿರದ ಕುಂದಗೋಳ ತಾಲೂಕು ಸಿರಿಧಾನ್ಯ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮೊದಲೆಲ್ಲ ರೈತರು ಸಾವಿ ನವಣಿ ಎಲ್ಲ ಬೆಳೆದು ಅದನ್ನ ದಲಾಲ್ರಿಗೆ ಕೊಟ್ಟು ಇವ್ರು ತಿಂತಿರ್ಲಿಲ್ಲ. ಬರೀ ಬೆಳೆಯೋ ಇದನ್ನೆಲ್ಲ, ಯಾಕೆಂದ್ರೆ ಮಿಲ್ಲುಗಳೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಆ ತರದ ಪರಿಸ್ಥಿತಿ ಇದ್ದಾಗ ನಾವು ಈ ರೈತರದೇ ಆದಂತ ಒಂದು ದೇವಧಾನ್ಯ ರೈತ ಕಂಪನಿ ಒಂದನ್ನು ಹುಟ್ಟಾಕಿ ಈಗ ನಾವು ಇವ್ರ ಮೂಲಕ ಎಲ್ಲ ಸಿರಿಧಾನ್ಯಗಳನ್ನ ಮತ್ತು ಆ ಸಿರಿಧಾನ್ಯದ ಅಕ್ಕಡಿ ಬೆಳೆ ಏನಿದಾವೆ, ಕಾಳುಕಡಿ, ಮಡಿಕೆ ಕಾಳು, ಹೆಸರು, ಉದ್ದು, ತೊಗರಿ, ಅದನ್ನೆಲ್ಲವನ್ನು ಕೂಡ ನಾವು ಮಾರ್ಕೆಟ್ ತರಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಸಿಇಒ ಸೂರ್ಯಕಾಂತ್ ಇಲ್ಲಿದ್ದಾರೆ. ಅವರು ಹೇಳ್ರಿ. ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದಲ್ಲಿ ನಮ್ಮ ದೇವಧಾನ್ಯ ರೈತ ಉತ್ಪಾದನಾ ಕಂಪನಿ ಸಹಜ ಸಮೃದ್ಧ ಅಡಿಯಲ್ಲೇನೆ ಓಪನ್ ಆಗಿದೆ. ಅಂದಾಜು ಎಷ್ಟು ರೈತರು ಇದ್ರ ಜೊತೆ ಈಗ ನಮ್ಮ ರೈತರು ಅಂತ ಹೇಳಿದ್ರೆ 515 ರೈತರು ನಮ್ಮ ಹತ್ರ ಇದ್ದಾರೆ. ಅದು ಶೇರ್ ಹೋಲ್ಡರ್, ನಮ್ಮ ಶೇರ್ ಹೋಲ್ಡರ್. ಏನು ದೇವಧಾನ್ಯ ರೈತ ಉತ್ಪಾದಕ ಕಂಪನಿದು? ಹೌದು, ದೇವಧಾನ್ಯ ರೈತ ಉತ್ಪಾದಕ ಕಂಪನಿದು ಶೇರ್ ಹೋಲ್ಡರ್ ಬಂದ್ಬಿಟ್ಟು 515 ಜನ ಇದ್ದಾರೆ. ಅದರಲ್ಲಿ ಮೇನ್ಲಿ 47 ಸಂಘಗಳನ್ನ, ಹೆಣ್ಣು ಮಕ್ಕಳ ಸಂಘಗಳನ್ನ ಭಾಗಿಯಾಗಿದ್ದಾರೆ. ಮಹಿಳಾ ಸಬಲೀಕರಣ ಒಂದು ಉದ್ದೇಶ. ಎಲ್ಲರಿಗಿಂತಲೂ ದೇವಧಾನ್ಯದ ಮೇನ್ ಉದ್ದೇಶ, ಆಮೇಲೆ ಮೇನ್ ಕನ್ಸೆಪ್ಟ್ ಏನಂದ್ರೆ ರೈತ ಮಹಿಳೆಯರನ್ನ ತೊಡಗಿಸಿಕೊಂಡು ನಮ್ಮ ರೈತರ ಡೈರೆಕ್ಟರ್, ದೇವಧಾನ್ಯದ ಡೈರೆಕ್ಟರ್ ಆಗಿರ್ಬೋದು. ಡೈರೆಕ್ಟರ್ ಕೂಡ 40-60 ಅಂತ 60% ಹೆಣ್ಮಕ್ಳು, ಆಮೇಲೆ ಇದ್ರೆ 40% ಗಂಡಸರೇ ಇದ್ದಾರೆ. ಅಂದ್ರೆ 10 ಜನ ಡೈರೆಕ್ಟರ್ ಅಲ್ಲಿ ಸುಮಾರು 6 ಜನ ಹೆಣ್ಮಕ್ಳು ಇದ್ದಾರೆ, 4 ಜನ ಗಂಡಸರಿದ್ದಾರೆ. ಇದ್ರ ಉದ್ದೇಶ ಅಂತಂದ್ರೆ ದೇವಧಾನ್ಯ ರೈತ ಉತ್ಪಾದನೆ ಕಂಪನಿಯ ಉದ್ದೇಶ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಆರೋಗ್ಯ ಒದಗಿಸುವುದಾಗಿದೆ ಮತ್ತು ಮಧ್ಯವರ್ತಿ ಹಾವಳಿ ತಪ್ಪಿಸುವುದು. ಹೌದು ಸರ್, ನೇರವಾಗಿ ರೈತರು ಬೆಳೆದಂತಹ ಸಿರಿಧಾನ್ಯಗಳನ್ನ ಗ್ರಾಹಕರಿಗೆ ನೇರವಾಗಿ ತಲುಪಿಸೋದು. ಇದರಿಂದ ಜನರ ಆರೋಗ್ಯನೂ ಒಳ್ಳೆಯದಾಗ ಸುಧಾರಿಸ್ತದೆ. ಆಮೇಲೆ ಇದ್ರೆ ನಮಗೂ ಕೂಡ ಈ ಮಾರ್ಕೆಟಿಂಗ್ ಪರ್ಪಸ್ನಿಂದ ಒಳಗೆ. ನೀವು ದೇವಧಾನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಏನಿದೆಯಲ್ಲ, ಇದಕ್ಕೆ ಸಹಜ ಸಮೃದ್ಧದ ಕೊಡುಗೆ ಏನಿದೆ? ಯಾವ ರೀತಿ ಅವ್ರು ನಿಮಗೆ ಸಹಕಾರ? ಸಹಜ ಸಮೃದ್ಧದ ಕೊಡುಗೆ ಬಹಳ ಇದೆ ಸರ್. ನಮ್ಮ ಕೃಷ್ಣ ಪ್ರಸಾದ್ ಸರ್ ಸಹಜ ಸಮೃದ್ಧದ ಫೌಂಡರು. ಆಮೇಲೆ ಇದ್ರೆ ನಾವು ಈ ಸಹಜ ಸಮೃದ್ಧ ಅಡಿಯಲ್ಲಿ 3 ಪ್ರಾಜೆಕ್ಟ್ಗಳು ನಡೆದಿವೆ ಸರ್. 2 ಫಾರಿನ್ ಫಂಡೆಡ್, 1 ಇಂಡಿಯನ್ ಫಂಡೆಡ್. ಅಂದ್ರೆ ಒಂದು ಫಾರಿನ್ ಫಂಡೆಡ್ ಕ್ರಾಸ್ ಪ್ರೊಜೆಕ್ಟ್ ಅಡಿಯಲ್ಲಿ ಈ ದೇವಧಾನ್ಯ ರೈತ ಉತ್ಪಾದನಾ ಕಂಪನಿ ಓಪನ್ ಆಗಿದ್ದು ಅಂತಂದ್ರೆ ಅದರಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಈ ರೈತ ಉತ್ಪಾದನಾ ಕಂಪನಿ ಓಪನ್ ಮಾಡಬೇಕು ಅಂತಂದ್ರೆ ಆ ಪ್ರಾಜೆಕ್ಟ್ ವತಿಯಿಂದ. ಆಮೇಲೆ ಇದ್ರೆ 1,000 ರೂಪಾಯಿ ನಾವು ರೈತರ ಕಡೆಯಿಂದ ಸೇಲ್ ಕಲೆಕ್ಷನ್ ಮಾಡಬೇಕು ಅಂತಂದ್ರೆ 1,000 ರೂಪಾಯಿ ಪ್ರಾಜೆಕ್ಟ್ ಇಂದ ಬರ್ತಿತ್ತು. ಅದು ಇಕ್ವಿಟಿ ಮ್ಯಾಚಿಂಗ್ ಗ್ರಾಂಟ್ ಅಂತಂದ್ರೆ ಬರ್ತಿತ್ತು. ಇದರಿಂದ ನಾವು ಗೌರ್ಮೆಂಟ್ ಯಾವುದೇ ಸಹಾಯ ಸಹಕಾರಗಳು ಏನು ಇರಲಿಲ್ಲ ಸರ್. ಪ್ರಾಜೆಕ್ಟ್ ಸಹಾಯದಿಂದನೇ ಬೆಳೆದಿತ್ತು. ಸೆಲ್ಫ್ ಸಸ್ಟೈನ್. ಹೌದು, ಸೆಲ್ಫ್ ಸಸ್ಟೈನ್ ಆಗಿದ್ದು. ಆಮೇಲೆ ಅಷ್ಟೇ ಮೊದಲು ರೈತ ಮಹಿಳೆಯರಿಂದ ನಾವು ವ್ಯಾಲ್ಯೂ ಆಡೆಡ್ ಐಟಮ್ಗಳನ್ನು ಮಾರ್ಕೆಟಿಂಗ್ ತಗೊಂಡ್ಬಂದಿದ್ದು. ಆಮೇಲೆ ಇದರ ಸಿರಿಧಾನ್ಯ ಮೇನ್ಲಿ ನಮ್ಮ ಉದ್ದೇಶ ಅಂತಂದ್ರೆ ಸಿರಿಧಾನ್ಯಗಳು ರಿಚ್ ಫೈಬರ್ ಕಂಟೆಂಟ್, ಆಮೇಲೆ ಸ್ಲೋ ಡೈಜೆಷನ್ ಆಗಿರೋದ್ರಿಂದ. ಆಮೇಲೆ ಇದರಲ್ಲಿ ಆಮೇಲೆ ಇದರ BP ಶುಗರ್ಗೆ ಆಗಲಿ, ಬಾಡಿ ಸ್ಟ್ರೆಂಥನಿಂಗ್ ಆಗಲಿ. ಈಗ BP ಶುಗರ್ ಅನ್ನೋದು ಎಲ್ಲರ ಕುಟುಂಬದಲ್ಲೂ ಕಾಮನ್ ಆಗಿದೆ. ಹೌದು ಸರ್, ಹೌದು. ಹಿಂಗಾಯ್ತು ಅಂದ್ರೆ
ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಿದ್ರೆ ಇದನ್ನು ತಗೊಂಡಿರೋ ಮೇನ್ಲಿ ನಮ್ಮ ಉದ್ದೇಶ ಸಾವಯವದಲ್ಲೇ ಬೆಳೆದಿದ್ದಾಗಿರಬೇಕು. ಮತ್ತು ಇನ್ನೊಂದು ಇದನ್ನ ಏನು ಆಹಾರವಾಗಿ ಬಳಕೆ ಮಾಡ್ತಾ ಬಂದಿದಾರಲ್ಲ ಅವ್ರಿಗೆ ಏನು ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ, ಬಹಳಷ್ಟು ಒಳ್ಳೇದಾಗಿದೆ ಅಂತ ರಿಪೀಟ್ ಪರ್ಚೇಸ್ ಮಾಡಕ್ ಬರ್ತಾರಲ್ಲ, ಹೌದು ಇದು ನಮ್ಮ ಪ್ರಕೃತಿಗೆ ಹೋಗ್ತಾ ಇದೆ ಅನ್ನುವಂತ ನಿಮ್ಗೆ ಅಂತ ಸಾಕಷ್ಟು ಘಟನೆಗಳು ನಿಮ್ಗೆ ನಡೆದಿರ್ತಾರೆ. ಹೌದು ಅದನ್ನ ಇದನ್ನೇ ಹೇಳಬೇಕಾಗಿತ್ತು ಅಂತಂದ್ರೆ ಯಾವ ವಸ್ತು ಹೆಚ್ಚಾಗಿ ಯಾವ ಪದಾರ್ಥ ದೇಹದಲ್ಲಿ ಸ್ಲೋ ಡೈಜೆಷನ್ ಆಗುತ್ತೆ ಅದು ದೇಹಕ್ಕೆ ಒಳ್ಳೆಯದನ್ನ ಹೇಳ್ಬೋದು. ಹಿಂಗಾಗಿಸಿದ್ರೆ ಸಿರಿಧಾನ್ಯ ಸ್ಲೋ ಡೈಜೆಷನ್ ಇರೋದ್ರಿಂದ ಆಮೇಲೆ ಇದ್ರೆ ಅದು ರಕ್ತದಲ್ಲಿ ಬೇಗ ಕರಗುವಂತ ವಸ್ತು ಅಲ್ಲ. ಹಿಂಗಾಗಿಸಿದ್ರೆ ಇದು ರಿಚ್ ಫೈಬರ್ ಕಂಟೆಂಟ್, ಆಮೇಲೆ ಇದ್ರೆ ಬಾಡಿಗೆ ಒಳ್ಳೆಯದು. ಆಮೇಲೆ ಬಹಳ ಜನ ಇದಕ್ಕಿಂತ 0% ಬಂದಿದ್ದಾರೆ BP ಸಿಗತ್ತೆ. ಒಟ್ಟಾರೆಯಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂದೇಶ ಕೊಡೋದು ಏನಂತಂದ್ರೆ 30,000 ಮಠದ ಆವರಣಕ್ಕೆ ಬರ್ರಿ, ನಾಳೆ ಸಂಡೇ ಐತಿ, ಮನಿ ಬಿಡ್ರಿ, ಟಿವಿ ಬಿಡ್ರಿ, ಬರ್ರಿ, ಈ ಸಿರಿಧಾನ್ಯ ನೋಡ್ರಿ, ಪರ್ಚೇಸ್ ಮಾಡ್ರಿ. ಮತ್ತೆ ನೀವು ಮಾಡ್ತಾನೆ ಇರ್ತೀರಿ ಈ ರೀತಿ ಮೇಳಗಳನ್ನ, ಒಂದ್ಸಲ ತಗೊಂಡು ಹೋಗಿ ಖಾತ್ರಿ ಮಾಡ್ಕೊಳ್ಳಿ, ನಂತರ ಮತ್ತೆ ತಾವೇ ಬರ್ತಾರೆ. ಇಲ್ಲಿವರೆಗೆ ಸುಮಾರು ಹೆಚ್ಚಿಂದ್ರೆ ನಾವು ಹತ್ತತ್ರ ಮೈಸೂರು ಭಾಗ ಆಗಿರ್ಬೋದು, ಆಮೇಲೆ ಇದರ ರಾಣೆಬೆನ್ನೂರು ಭಾಗ, ಶಿವಮೊಗ್ಗ, ಆಮೇಲೆ ಇದ್ರ ದಾವಣಗೆರೆ, ಆಮೇಲೆ ಕುಂದಗೋಳ, ಧಾರವಾಡ ಭಾಗಕ್ಕೆ 27-28 ಮೇಳಗಳು ಮಾಡಿದ್ರು. ಒಳ್ಳೆ ರೈತರಿಂದಾಗ್ಲಿ ಆಮೇಲೆ ಇದರ ಪಬ್ಲಿಕ್ ಮುಂದಾಗ್ಲಿ ಒಳ್ಳೆ ರೆಸ್ಪಾನ್ಸ್ ಪ್ರತಿಕ್ರಿಯೆ ಇದೆ. ಇದರಿಂದ ಹೆಚ್ಚು ಹೆಚ್ಚು ಕಾಂಟ್ಯಾಕ್ಟ್ ಬೆಳೀತದೆ, ಜನರ ಆರೋಗ್ಯನೂ ಸುಧಾರಿಸ್ತದೆ, ನಮಗೂ ಕೂಡ ಮಾರ್ಕೆಟ್ ಆದಂಗೆ ಆಗುತ್ತೆ ಅಂತ ಒಂದು ಒಳ್ಳೆಯ ಸಂದೇಶ ಸರ್. ಒಳ್ಳೆಯದಾಗಿ. ಓಕೆ ಸರ್, ಥ್ಯಾಂಕ್ ಯು. ಹಾಂ ಸರ್, ಇದು ಒಂದು ಪ್ರಯತ್ನ ಸರ್ ನಮ್ಮ ರೈತ ಮಹಿಳೆಯರ ಕಡೆಯಿಂದ ಮಾಡಿದ್ದು. ಸಣ್ಣ ರೈತರು ಮಾಡಿದ್ದು ಇದು ಎಲ್ಲೋ ಬಿಸಾಕೋದು ಮೆಕ್ಕಿ ತನಿ ಸಿಪ್ಪೆ ಸಿಪ್ಪೆ ರೈತರು ಆಮೇಲೆ ದನಗಳಿಗೆ ಬಳಸ್ತಾರೆ. ಅದನ್ನ ಬಿಟ್ಟರೆ ಎಲ್ಲೋ ಒಗೆದಿಚ್ಚಿ ಅಂದ್ರೆ ಅದು ಗೊಬ್ಬರಕ್ಕಾಗಲಿ ಆಮೇಲೆ ಇದ್ರೆ ಬೇರೆ ಇನ್ನೇನಕ್ಕಾಗಲಿ ನಾವು ಅನ್ನಿಸ್ತಿರ ಹಾಳಾಗಿ ಹೋಗುತ್ತೆ. ಅದರದೊಂದು ಸಣ್ಣ ಪ್ರಯತ್ನ ನಮ್ಮ ರೈತ ಮಹಿಳೆಯರು ಮಾಡಿದ್ದಾರೆ. ಮೆಕ್ಕಿ ತನಿದ ಸಿಪ್ಪೆಯಿಂದ ಈ ಹೂವಿನ ಹಾರ ಮಾಡಿದ್ದಾರೆ. ಹೌದು, ಲೈಟ್ ವೇಟ್ ಆಗಿರುತ್ತೆ, ಜಲ್ದಿ ಮಾಸಲ್ಲ. ಆಮೇಲೆ ಇದು ಮನೆಯಲ್ಲಿ ಹಾಕಿದ್ರೆ ಕೂಡ ಬೇಗ ಹಾಳಾಗಲ್ಲ. ಮತ್ತು ಈ ಫಂಕ್ಷನ್ಗಳಲ್ಲಿ ಅತಿಥಿಗಳಿಗೆ ಹೂ ಆದ್ರೆ ಬಾಡೋಗ್ಬಿಡುತ್ತೆ. ಹೌದು, ಇದನ್ನು ಮರುಬಳಕೆನೂ ಮಾಡಬಹುದು. ಹೌದು ಸರ್, ಖಂಡಿತ. ಹೌದು, ಇವಾಗಲೂ ಒಳ್ಳೆಯ ಒಂದು ಇನ್ವೆನ್ಷನ್. ಕಡಿಮೆ ಖರ್ಚಿನಲ್ಲಿ ಮಹಿಳೆಯರಿಗೆ ಒಂದು ಆದಾಯ, ಅವರ ಸಮೃದ್ಧಿ, ಅವರ ಮಹಿಳೆಯರ ಸಮೃದ್ಧಿ. ಅದೇ ಕಸದಿಂದ ರಸ ಅಂತಾರಲ್ಲ, ಇದೆ ಯಾವುದು ತ್ಯಾಜ್ಯವಾಗಿ ಹೋಗಬೇಕಾಗಿತ್ತು ಅದಕ್ಕೆ ಒಂದು ವ್ಯಾಲ್ಯೂವನ್ನು ಆಡ್ ಮಾಡಿದ್ದಾರೆ, ನಿಜ ಸರ್, ಮೌಲ್ಯವನ್ನು ನೀಡಿದ್ದಾರೆ. ಹೌದು, ಮತ್ತು ತಮಗೂ ಆದಾಯವನ್ನು ಮಾಡ್ತಾರೆ. ಒಳ್ಳೆಯದು ಸರ್, ಒಳ್ಳೆಯದು. ನಿಮ್ಮ ನಮಸ್ಕಾರ, ತಮ್ಮ ಪರಿಚಯ? ನಮಸ್ಕಾರ ಸರ್, ನನ್ನ ಹೆಸರು ಈಶ್ವರಪ್ಪ ಅಂಗಡಿ ಅಂತೇಳಿ. ನಾನು ಸಹಜ ಸಮೃದ್ಧಿ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಊರಲ್ಲಿ ಕೆಲಸ ಮಾಡ್ತಾರೆ? ನಾವು ತಿಮ್ಮಾಪುರದಲ್ಲಿ ಕೆಲಸ ಮಾಡ್ತಾ, ಅಂದ್ರೆ ನಾವು ಮುಖ್ಯವಾಗಿ 2 ತಾಲೂಕಿಗೆ ಕೆಲಸ ಮಾಡ್ತೀವಿ, ಶಿಗ್ಗಾಂವಿ ಮತ್ತು ಕುಂದಗೋಳ ತಾಲೂಕಿನಲ್ಲಿ. ಒಟ್ಟು 20 ಹಳ್ಳಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, 20 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಕುಂದಗೋಳನ್ನು ಕೇಂದ್ರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಹಾಗೆ ಕುಂದಗೋಳ ತಾಲೂಕಿನ? ಹಾಂ ಸರ್, ಕೇಂದ್ರ ನಮ್ದು ಕುಂದಗೋಳ ತಾಲೂಕು ಇದೆ ಮತ್ತು ಶಿಗ್ಗಾಂವಿ ತಾಲೂಕು ಇದೆ. ನಮ್ಮ ಆಫೀಸ್ ಬಂದಿರೋದು ಇದರಲ್ಲಿ ತಿಮ್ಮಾಪುರಲ್ಲಿ ಆಫೀಸ್ ಇದೆ. ತಿಮ್ಮಾಪುರ. ಈಗ ರೈತರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ನಿಮ್ಮನ್ನು ಸಂಪರ್ಕ ಮಾಡ್ಬೋದು? ಸಂಪರ್ಕ ಮಾಡ್ಬೋದು. ಯಾವ ರೀತಿ ಅಂದರೆ ರೈತರಿಗೆ ಯಾವ ರೀತಿ ಮತ್ತು ಗ್ರಾಹಕರಿಗೆ? ಯಾಕಂದ್ರೆ ಮೇಳ ಮಾಡಿದ್ರೆ ಅಂತಂದ್ರೆ ಎಲ್ಲರಿಗೆ. ಹೌದು. ಆಮೇಲೆ ಇಲ್ಲಿ ಬೀಜಗಳು ಲಭ್ಯ ಇದೆ. ಹೌದು. ಅಥವಾ ರೈತರೇ ನಿಮ್ಮನ್ನು ಸಂಪರ್ಕ ಮಾಡಿ ಇಲ್ಲಿ ಬೆಳೆಗಳನ್ನು ತಂದು ಮಾರ್ತಕ್ಕಂಥ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಮಾಡ್ಬೋದು. ಸೊ ಮೊದಲೇದಾಗಿ ರೈತರಿಗೆ ಬಿತ್ತನೆ ಬೀಜಗಳು ನಮ್ಮಲ್ಲಿ ಎಲ್ಲ ಸಿರಿಧಾನ್ಯ ಬಿತ್ತನೆ ಬೀಜಗಳಿದಾವೆ. ಸೊ ಅದನ್ನ ಯಾವ ತರ ಬೆಳಿಬೇಕು ಮೊದಲು ಹೇಳ್ಕೊಡ್ತೀವಿ, ಮತ್ತೆ ಬೀಜಗಳನ್ನು ನಾವೇ ಕೊಡ್ತೀವಿ. ಸೊ ನಮ್ಮಲ್ಲಿ ಡಿಮಾಂಡ್ ಇದ್ದಾಗ ನಾವೇ ರೈತರನ್ನ ಖರೀದಿ ಸಹ ನಾವು ಮಾಡ್ತೀವಿ. ಡಿಮಾಂಡ್ ಇದ್ದಾಗ ಮಾಡ್ತೀವಿ. ಅದೇ ರೀತಿ ನಾವು ಇತರೆ ಈಗ ನಿರ್ಲಕ್ಷಿತ ಬೆಳೆ, ನಾವು ಮುಖ್ಯವಾಗಿ ನಮ್ಮ ಯೋಜನೆ ಕ್ರಾಪ್ ಫೋರ್ಸ್ ಅಂತ ಏನು ಯೋಜನೆ ನಾ ಕೆಲಸ ಮಾಡ್ತೀವಿ, ಯೋಜನೆ ನಿರ್ಲಕ್ಷಿತ ಬೆಳೆಗಳನ್ನು ಜಾಸ್ತಿ ಕೆಲಸ ಮಾಡ್ತೀವಿ. ಅದು ನಿರ್ಲಕ್ಷಿತ ಬೆಳೆಗಳನ್ನ ಸಾವಯವ ರೂಪದಲ್ಲಿ ಬೆಳೆಯೋದು ಅದ್ರ ಮುಖ್ಯ ಕೆಲಸ ಮಾಡ್ತೀವಿ. ಸೊ ನಿರ್ಲಕ್ಷಿತ ಬೆಳೆಗಳಂದ್ರೆ ನಮ್ಮ ಗಡ್ಡೆ ಗೆಣಸುಗಳಾಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಮತ್ತು ಇತರೆ ಒಂದಿಷ್ಟು ಕಾಡಿನಲ್ಲಿ ಈ ಥರಕ್ಕೆಲ್ಲ ಕೆಲಸ ಮಾಡ್ತೀವಿ, ಸೊಪ್ಪುಗಳನ್ನೆಲ್ಲ ಕೆಲಸ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಅದನ್ನ ಬೆಳೆಯೋಕ್ಕೆ ಮಾಹಿತಿಗಳನ್ನ ನಾವು ಕೊಡ್ತೀವಿ. ಉದಾಹರಣೆಗೆ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಕ್ಕರ್ಕಿ ಅಂತೀವಿ ನಾವು. ಆದ್ರೆ ಹಕ್ಕರ್ಕಿ ನಾವು ಹೊಲದಲ್ಲಿ ಮಾತ್ರ ಬೆಳೆ, ಅಂದ್ರೆ ಕಳೆ ತರ ಬೆಳೆದಾಗ ಮಾತ್ರ ಕಿತ್ಕೋತೀವಿ. ಅದು ತುಂಬಾ ಡಿಮ್ಯಾಂಡ್ ಐತೆ. ಆದ್ರೆ ಜನಕ್ಕೆ ಯಾವ ತರ ಬೆಳಿಬೇಕು, ಅದ್ರ ಬೀಜ ಎಲ್ಲಿ ಸಿಗುತ್ತೆ ಆ ತರ ಜನಕ್ಕೆ ಗೊತ್ತಿರಲ್ಲ. ಸೊ ಅದನ್ನ ಬೇಕಾದ್ರೆ ಆ ತರ ಮಾಹಿತಿ ನಮ್ಮನ್ನ ಕೇಳ್ಬೋದು, ಅಥವಾ ನಾವು ಒಂದು ಮಾರುಕಟ್ಟೆ ಬಗ್ಗೆ ನಾವು ನಿಮ್ಮನ್ನ ಸಂಪರ್ಕ ಮಾಡಬೇಕಾದ್ರೆ ಸಂಪರ್ಕ ಸಂಖ್ಯೆ ಅಂತಿದೆಯಾ? ಸಂಪರ್ಕ ಸಂಖ್ಯೆ ಇದೆ ಸರ್. ಆಫೀಸ್ ನಂಬರ್ ನೀವು ನಮ್ದು ಇಮೇಲ್ ಮಾಡಬಹುದು. ಒಂದು ಸಂಪರ್ಕ ನಂಬರ್ ನಿಮ್ಗೆ ತಿಳಿಸ್ಕೊಡ್ತೀವಿ. ಸರಿ ಸರ್, ನಿಮ್ಮ
ಕಚೇರಿಗೂ ಕೂಡ ನಮ್ಮ ಕಚೇರಿನೂ ಸಹ ಬರ್ಬೋದು. ನಿಮ್ಮ ಕಚೇರಿ ಕುಂದಗೋಳದಲ್ಲಿ ಇದೆಯಾ? ಕುಂದಗೋಳದಲ್ಲಿ ತಿಮ್ಮಾಪುರದಲ್ಲಿ ಕಚೇರಿ ಇದೆ. ನಮ್ಮದೇ ಒಂದು FPO ಸಹ ಇದೆ. ದೇವದಲ್ಲಿ ಈಗ ಮಾತಾಡಿದ್ವಿ. ಸೊ FPOನು ಅಲ್ಲೇ ಇದೆ, ನಮ್ಮ ಆಫೀಸು ಅಲ್ಲೇ ಇದೆ. ಅಲ್ಲಿ ಬಂದು ಈ ರೀತಿ ಏನು ಮೇಳಗಳು ನಡೆದಿರುತ್ತೆ ಅವು ಕೂಡ ಲಭ್ಯ ಇರ್ತದೆ ಸರ್. ಆ ಮೇಳದಲ್ಲೂ ಕೂಡ ಬಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಮತ್ತೆ ನಿಮ್ದು ಫೇಸ್ಬುಕ್ ಇದೆ ಅಂತ ಸರ್, ದೇವದಾನ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವೆಬ್ಸೈಟ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಕಡೆ QR ಕೋಡ್ ಹಾಕಿದ್ದೀರಾ. ಲೇಟೆಸ್ಟ್ ಆಗಿ ಏನೆಲ್ಲ ಮಾಹಿತಿ ಆಗಬೇಕು ಅದೆಲ್ಲ ಅಲ್ಲಿ ಅಪ್ಡೇಟ್ ಆಗಿರ್ತೀರಾ. ಸೊ ಆ ಮುಖಾಂತರನೂ ಕೂಡ, ಯಾಕಂದ್ರೆ ಈಗಿನ ಯುವಕರು ಹೆಚ್ಚಾಗಿ ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡ್ತಾರೆ. ಅಲ್ಲಿಯೂ ಕೂಡ ಯಾಕಂದ್ರೆ ಈ IT ಫೀಲ್ಡ್ ಅಲ್ಲಿ ಇರೋರು ಅಲ್ಲಿ ಸಾಕಂತ ಹೇಳಿ ಕೃಷಿ ಕಡೆ ಮರಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಆಕರ್ಷಣೆ ಆಗ್ಬೋದೇನೋ. ಅವರು ಮಾಹಿತಿ ಪಡ್ಕೊಂಡು ಈ ರೀತಿ ಚಟುವಟಿಕೆಯಲ್ಲಿ, ಕೃಷಿ ಚಟುವಟಿಕೆಯಲ್ಲಿ, ಸಹಜ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೋದು. ಅದರಲ್ಲಿ ಸಿರಿಧಾನ್ಯ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಗೆಡ್ಡೆಗೆಣಸಾಗಿರ್ಬೋದು. ಆಮೇಲೆ ಆಗಲೇ ಸರ್ ನಿರ್ದೇಶಕರು ಹೇಳ್ತಾ ಇದ್ರು, ಇದಕ್ಕೆ ಮೌಲ್ಯವರ್ಧನೆ ಮಾಡಿ, ಇದಕ್ಕೆ ಸಂಶೋಧನೆ ಮಾಡಿ, ಮಾರುಕಟ್ಟೆಯನ್ನು ಮಾಡ್ತಕ್ಕಂಥ ಎಲ್ಲ ವಿಪುಲ ಅವಕಾಶಗಳಿವೆ. ಇಲ್ಲಿ MBA ಕಾಲೇಜ್ಗಳಿವೆ, BBA ಕಾಲೇಜ್ಗಳಿವೆ. ಅಲ್ಲೂ ಅವರಿಗೆಲ್ಲ ಅವಕಾಶ ಇದೆ. ಅಂದರೆ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು, ಮಾರ್ಕೆಟ್ ಸ್ಟಡಿ ಮಾಡ್ತಕ್ಕಂಥದ್ದು, ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಇದಕ್ಕೆ ಮಾರುಕಟ್ಟೆ ಮಾಡಿ, ಆಕರ್ಷಣೆ ಮಾಡಿ, ಈ ಪ್ರಾಡಕ್ಟ್ಗಳಿಗೆ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋದಕ್ಕೆ, ಆ ಮುಖಾಂತರ ರೈತರನ್ನ ಸಮೃದ್ಧಿ ಮಾಡೋದಕ್ಕೆ ಅದೇ ಅಲ್ವಾ ಸಹಜ ಸಮೃದ್ಧಿ ಉದ್ದೇಶ. ಹಾಗಾಗಿ ಯುವಕರು ಇಲ್ಲಿ ಬರಬೇಕು. ನಮ್ಮಲ್ಲಿ ಇಂಟರ್ನ್ಶಿಪ್ ಸಹ ನಾವು ಮಾಡ್ತೀವಿ. ಇಂಟರ್ನ್ಶಿಪ್ ಕೂಡ ಅವಕಾಶ ಇದೆ ನಮ್ಮ ಹತ್ರ. ಈಗ ಸದ್ಯಕ್ಕೆ ಮುಂಬೈಯಿಂದ FPDM ಸ್ಟೂಡೆಂಟ್ಸ್ ಬಂದು ಇಂಟರ್ನ್ಶಿಪ್ ಮಾಡ್ತಾರೆ. ಸೊ ಆ ಅವಕಾಶ ನಾವು ಕೊಡ್ತೀವಿ. ಈ ಥರ ವ್ಯವಸ್ಥೆ. ಮತ್ತೆ ಒಳ್ಳೆ ರೈತರಿಗೆ ಸಿರಿಧಾನ್ಯಗಳ ಡೆಮೋ ಪ್ಲಾಟ್ ಅಂತ ಮಾಡ್ತೀವಿ ನಾವು. ಎಲ್ಲ 9 ಸಿರಿಧಾನ್ಯ ಒಂದೇ ಪ್ಲಾಟ್ ಅಲ್ಲಿ ಹಾಕಿ ಅದನ್ನ ಬೆಳೆಸಿ ಅಲ್ಲೇ ರೈತರು ಬಂದಾಗ ಲೈವ್ ಆಗಿ ನೋಡ್ಬೋದು. ಎಲ್ಲ 9 ಸಿರಿಧಾನ್ಯ ಅವ್ರು ನೋಡ್ಬೋದು. ಇಂಟರ್ನ್ಶಿಪ್ ಬಗ್ಗೆ ನೀವು ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ. ಇಂಟರ್ನ್ಶಿಪ್ ನಾವು ಅವ್ರ ನಮ್ಗೆ ಕಾಂಟ್ಯಾಕ್ಟ್ ಅವ್ರ ಮೇಲ್ ಬರೀಬೇಕು. ಸೊ ಮೇಲ್ ಬಂದಾಗ ಅವ್ರ ನೀಡ್ ಮೇಲೆ ಮತ್ತೆ ಹೊಳ್ಳಿ ನಮ್ಮ ಇದಕ್ಕೆ ಮ್ಯಾಚ್ ಆಗ್ತಾರಾ ಇಲ್ವಾ ಅದ್ರ ಮೇಲೆ ನಾವು ಅವ್ರಿಗೆ ಅಪ್ರೂವ್ ಮಾಡ್ತೀವಿ. ನಿಮ್ಮ ವೆಬ್ಸೈಟ್ ID ಹೇಳ್ತಾರೆ. ನಮ್ಮ ಸಹಜ ಸಮೃದ್ಧ .org ಆರ್ಗನೈಸೇಷನ್ ಇದೆ. ಅದರಲ್ಲಿ ನಮ್ಮ ಇಮೇಲ್ ಐಡಿ ಮೆನ್ಷನ್ ಇದೆ. ಆ ಮುಖಾಂತರ ಇಂಟರ್ನ್ಶಿಪ್ ಆಗಿರ್ಬೋದು. ಹೌದು. ಮತ್ತೆ ಸಹಜ india@gmail.com ಅಂತ ನಮ್ದು ಇಮೇಲ್ ಐಡಿ ಇದೆ. ಅದಕ್ಕೆ ಮೇಲ್ ಬರೆದ್ರೆ ನೀವು ಎಲ್ಲ ಮಾಹಿತಿಯನ್ನು ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು.